ಗ್ರಂಥದಲ್ಲಿ ಆರನೇ ತರಂಗದಲ್ಲಿ ಅಧಿಕಾರಿ ಯಾರಪ್ಪ ಅಂತ ಕೇಳಿದ್ರೆ ಯಾವ ಕನಿಷ್ಠ ಅಧಿಕಾರಿಯಾದ ತರ್ಕ ದೃಷ್ಟಿಯನ್ನು ಕುರಿತು ಸದ್ಗುರುಗಳು ಇಲ್ಲಿಯ ಪರ್ಯಂತರ ಉಪದೇಶ ಮಾಡ್ತಾ ಬಂದ್ರು. ನಿನ್ನಿನ ದಿವಸ ಏನ್ ನೋಡಿದೆವಪ್ಪ ಅಂತ ಕೇಳಿದ್ರೆ ಆಭಾಸವಾದಕ್ಕೂ ಮತ್ತು ಪ್ರತಿಬಿಂಬವಾದಕ್ಕೂ ಎಷ್ಟು ಭೇದವಿರುತ್ತದೆ, ಏನು ಭೇದದನ್ನೋದು ಹೇಳಿದರು. ಆಭಾಸವಾದದಲ್ಲಿ ಆಭಾಸ ಮಿಥ್ಯಾ ಅಂತ ಹೇಳಿದರು. ಪ್ರತಿಬಿಂಬವಾದದಲ್ಲಿ ಪ್ರತಿಬಿಂಬ ಮಿಥ್ಯ ಇಲ್ಲ, ಅದು ಸತ್ಯದ ಅಂತ ಈ ರೀತಿಯಿಂದ ಪ್ರತಿಬಿಂಬದ ಸ್ವರೂಪದಿಂದ ಸತ್ಯವಾಗಿರುವುದರಿಂದ ಸತ್ಯವೆಂದು ಹೇಳಲ್ಪಡುತ್ತದೆ. ಮತ್ತು ಎರಡನೇ ಕಡೆ ಆಭಾಸದ ಸ್ವರೂಪವು ಛಾಯಾ ಎಂದು ಒಪ್ಪಿರುತ್ತಾರೆ, ಆದ್ದರಿಂದ ಮಿಥ್ಯವಿರುತ್ತದೆ. ಇದು ಆಭಾಸವಾದ ಹಾಗೂ ಪ್ರತಿಬಿಂಬವಾದದ ಭೇದವಿರುತ್ತದೆ ಅನ್ನೋದ್ರ ಮ್ಯಾಗ ಒಂದು ಟಿಪ್ಪಣಿ ಕೊಟ್ಟಿದ್ರು 465. ಅದನ್ನೇ ಮುಂದುವರೆದು ಏನು ಹೇಳಿದ್ರಪ್ಪ, ಆದ್ದರಿಂದ ಈ ಆಭಾಸವಾದ ಪಕ್ಷವು ಏನಿಲ್ಲ, ಸಮೀಚೀನವಿರುವುದಿಲ್ಲ. ಯಾವಾಗ ಅದರೊಳಗೆ ಒಬ್ಬ ಏಕದೇಶಿ ಬಂದಿದ್ದ, ಆಭಾಸವಾದದೊಳಗೆ ಒಬ್ಬ ಏಕದೇಶಿ, ಅವ ಕೂಟಸ್ಥನನ್ನು ಬಿಟ್ಟು ಕೇವಲ ಅವಿದ್ಯಾ ಮತ್ತು ಆಭಾಸವನ್ನ ಜೀವ ಅಂತ ಹೇಳಿದ್ದ. ಅದಕ್ಕೆ ಅದು ಸಮೀಚೀನವಿರುವುದಿಲ್ಲ. ಪಂಚದಶಿ ಅದರಂತೆ ವಿಚಾರ ಸಾಗರ ಮೊದಲಾದ ಗ್ರಂಥಗಳಲ್ಲಿ ಅಧಿಷ್ಠಾನ ಕೂಟಸ್ಥ ಸಹಿತ ಸಾಭಾಸ ಬುದ್ಧಿಗೆ ಅಥವಾ ಅವಿದ್ಯೆಗೆ ಜೀವವೆಂದು ಸ್ವೀಕರಿಸುತ್ತದೆ. ಮತ್ತು ಅಧಿಷ್ಠಾನ ಬ್ರಹ್ಮ ಸಹಿತ ಸಾಭಾಸ ಮಾಯೆಗೆ ಈಶ್ವರ ಎಂದು ಸ್ವೀಕರಿಸಿರುತ್ತದೆ. ಅದಕ್ಕೆ ಹೇಳಿದ್ರು, ಇದರಲ್ಲಿ ವಾಚ್ಯ ಭಾಗದ ಒಂದು ಭಾಗವು ತ್ಯಾಗವಾಗುವುದರಿಂದ ಮತ್ತೊಂದು ಭಾಗವು ಗ್ರಹಣವಾಗುವುದರಿಂದ ಮಹಾವಾಕ್ಯ ಮೊದಲಾದ ಸ್ಥಳದಲ್ಲಿ ಸಿದ್ಧಾಂತ ಸಮ್ಮತವಾದ ಭಾಗತ್ಯಾಗ ಲಕ್ಷಣ ಸ್ವೀಕಾರವಾಗುತ್ತದೆ. ಏನಾಗ್ತದ್ರಿ? ಸಿದ್ಧಾಂತ ಸಮ್ಮತವಾದ ಭಾಗತ್ಯಾಗ ಲಕ್ಷಣ. ಯಾವ ಸಿದ್ಧಾಂತಿಗಳು ಜಯತ ಲಕ್ಷಣ ಒಪ್ಪಿಲ್ಲ, ಅಜತ ಲಕ್ಷಣ ಒಪ್ಪಿಲ್ಲ. ಏನು ಒಪ್ಪ್ಯಾರಪ್ಪ ಅಂತ ಕೇಳಿದ್ರೆ, ಅಲ್ಲಿ ಸಿದ್ಧಾಂತ ಸಮ್ಮತವಾದ ಭಾಗತ್ಯಾಗ ಲಕ್ಷಣ ಸ್ವೀಕಾರವಾಗುತ್ತದೆ. ಈ ಪಕ್ಷದಲ್ಲಿ ಮುಖ್ಯವಾಗಿ ಆಕಾಶದ ದೃಷ್ಟಾಂತವನ್ನೇ ಅಂಗೀಕಾರ ಮಾಡಿರುತ್ತಾರೆ. ಆಕಾಶ, ಆ ಘಟಾಕಾಶ ಮತ್ತು ಮಹಾಕಾಶ, ಆ ಘಟಮಠ, ಇನ್ನು ಘಟಾಕಾಶ ಮತ್ತು ಮಠಾಕಾಶ, ಆ ಘಟಮಠಗಳನ್ನೆರಡನ್ನು ಬಿಟ್ಟು ಆಕಾಶ ಮಾತ್ರ ಏನದದು? ಅದು ಲಕ್ಷ್ಯದದು, ಅದು ವ್ಯಾಪಕ, ಅದು ಒಂದೇ ಒಂದದ. ಅದಕ್ಕಿಲ್ಲಿ ಹೇಳ್ತಾರೆ ನೋಡ್ರಿ, ಏನ್ ಹೇಳ್ತಾರ? ಆಕಾಶದ ದೃಷ್ಟಾಂತವನ್ನೇ ಅಂಗೀಕಾರ ಮಾಡಿರುತ್ತಾರೆ. ಆ ಆಕಾಶದ ದೃಷ್ಟಾಂತವನ್ನು ಪಂಚದಶಿಯ ಚಿತ್ರದೀಪದಲ್ಲಿ ಹಾಗೂ ಶ್ರೀ ವಿಚಾರ ಸಾಗರ 4ನೇ ತರಂಗದಲ್ಲಿ ಅಲ್ಲಿ 4 ದೃಷ್ಟಾಂತಗಳನ್ನು ಕೊಟ್ಟಾರ ನೋಡ್ರಿ. ಘಟಾಕಾಶ, ಜಲಾಕಾಶ, ಮೇಘಾಕಾಶ, ಮಹಾಕಾಶ ಅಂಗೀಕಾರ ಮಾಡಿರುತ್ತಾರೆ. ಆ ಆಕಾಶದ ದೃಷ್ಟಾಂತವನ್ನು ಪಂಚದಶಿಯ ಚಿತ್ರದೀಪದಲ್ಲಿ ಹಾಗೂ ಶ್ರೀ ವಿಚಾರ ಸಾಗರ 4ನೇ ತರಂಗದಲ್ಲಿ ಸವಿಸ್ತಾರವಾಗಿ ವರ್ಣನವನ್ನು ಮಾಡಿರುತ್ತಾರೆ. ಹೇಗೆಂದರೆ, ಈ ಪಕ್ಷದ ರೀತಿಯಂತೆ ಆಕಾಶದ ಅಥವಾ ಮುಖ ಮೊದಲಾದವುಗಳ ಪ್ರತಿಬಿಂಬಕ್ಕೆ ಅಧಿಷ್ಠಾನ ರೂಪ ವಿವರ್ತ ಉಪಾದಾನಗಳು ಘಟಾಕಾಶ ಹಾಗೂ ದರ್ಪಣ ಮೊದಲಾದವುಗಳಿರುತ್ತವೆ. ಮತ್ತು ಪರಿಣಾಮಿ ಉಪಾದಾನಗಳು ಜಲ ಹಾಗೂ ಅವಿದ್ಯಾ ಮೊದಲಾದವುಗಳಿರುತ್ತವೆ. ಮತ್ತು ನಿಮಿತ್ತ ಕಾರಣಗಳು ಮಹಾಕಾಶ ಹಾಗೂ ಏನದ ಮುಖ ಮೊದಲಾದ ಬಿಂಬ ಹಾಗೂ ಉಪಾದಿಯ ಸನ್ನಿಧಿಗಳು ಇರುತ್ತವೆ.
ಇಲ್ಲೊಬ್ಬ ಯದ್ಯಪಿ ಬರ್ತಾನೆ, ಏನಂತನ್ರಿ ಅವ, ಆ ಪ್ರತಿಬಿಂಬವು ಬಾಧ ಹೊಂದಿದ ತನ್ನ ಬಿಂಬವಾದ ಮುಖ ಮೊದಲಾದಗಳೊಡನೆ ಅಭೇದವಾಗಿರುತ್ತವೆ. ಎಲ್ಲ ಅಭೇದ ಆಗ್ತಾವ ಇವು, ಮತ್ತೆ ಹೊರಗೆ ಇವು ತೋರಬಾರ್ದಿಂದ ಅಭೇದ ಆದ ಬಳಿಕ ಅಂತ ಒಂದು ಉದ್ದೇಶದ ರೀ. ಅದಕ್ಕೆ ತಥಾಪಿ ಏನಂತಾರ ನೋಡ್ರಿ, ಎಲ್ಲಿಯವರೆಗೆ ಜಲ ದರ್ಪಣ ಮೊದಲಾದಗಳು ಏನ್ ಇನ್ನೂ ಉಪಾಧಿ ಅದಾವ ನೋಡ್ರಿ, ಅಭೇದ ಆದ್ರೂ ಸಹಿತ ಎಲ್ಲಿಯವರೆಗೆ ಜಲ ದರ್ಪಣ ಮೊದಲಾದಗಳು ಹಾಗೂ ಬಿಂಬದ ಸನ್ನಿಧಿ ರೂಪ ನಿಮಿತ್ತವೂ ಇರುವವು, ಅವು ಇನ್ನೂ ಏನವ ಜಲ ಮತ್ತು ದರ್ಪಣ ಇನ್ನೂ ಉಪಾಧಿ ಅದಾವಲ್ಲ, ಅಲ್ಲಿಯವರೆಗೆ ಪ್ರತಿಬಿಂಬವು ಬಾಧಿತವಾಗಿದ್ದರೂ ಕೂಡ ಪ್ರತೀತಿ ಆಗುತ್ತಿರುತ್ತದೆ. ಯಾಕಂದ್ರೆ ಇನ್ನೂ ಉಪಾಧಿ ಅದಾವು, ಆ ಉಪಾಧಿ ಇದ್ದುದರಿಂದ ತೋರ್ತವು. ಇದಕ್ಕೆ ಬಾಧಿತಾನವೃತ್ತಿ ಎಂದು ಹೇಳುತ್ತಾರೆ. ಅವು ತೋರಿದ್ರು ಸಹಿತ ಅವು ಬಾಧಿತ, ಅವು ಅವಕರಲ್ಲಿ ಅಷ್ಟ ಏನಿಲ್ರಿ, ಅವು ಏನು ಮತ್ತೊಂದು ಮಾಡುವಂತ ಅವಕರಲ್ಲಿ ಸಾಮರ್ಥ್ಯ ಇಲ್ಲ ಎಂದು ಹೇಳುತ್ತಾರೆ. ಹೇಗೋ ಅದರಂತೆ ಚಿದಾಭಾಸ ರೂಪ ಜೀವನಿಗೆ ಅಧಿಷ್ಠಾನ ರೂಪ ವಿವರ್ತ ಉಪಾದಾನವು ಕೂಟಸ್ಥ ಇರುತ್ತದೆ. ಯಾರಿಗ್ರಿ? ಚಿದಾಭಾಸ ರೂಪ ಜೀವನಿಗೆ ಏನದ? ಅಧಿಷ್ಠಾನ ರೂಪ ವಿವರ್ತ ಉಪಾದಾನ ಏನದದು? ಕೂಟಸ್ಥ ಇರುತ್ತದೆ. ಮತ್ತು ಎರಡನೇದ್ದು ಪರಿಣಾಮಿ ಉಪಾದಾನವು ನಾನಾ ಬುದ್ಧಿ ಅಥವಾ ಅಜ್ಞಾನ ಅಂಶ ಇರುತ್ತದೆ. ಇಲ್ಲಿ ಮೂರನೇದ್ದು ಪ್ರಾರಬ್ಧವು ನಿಮಿತ್ತ ಕಾರಣವಿರುತ್ತದೆ. ಅಲ್ಲಿ ಏನದ್ರಿ? ಅಲ್ಲಿ ನಿಮಿತ್ತ ಕಾರಣ ಪ್ರಾರಬ್ಧದ ಅವುಗಳಲ್ಲಿಂದ ಇವುಗಳಲ್ಲಿಂದ ಯಾವ ಚಿದಾಭಾಸನು ಬುದ್ಧಿ ಅಥವಾ ಅಜ್ಞಾನ ಅಂಶ ರೂಪವಾದ ಯಾವ ಉಪಾಧಿ ಇರುವುದೋ ಅದರ ಸಹಿತವಾಗಿ ತನ್ನ ಸ್ವರೂಪವನ್ನು ಬಾಧ ಮಾಡಿ, ಚಿದಾಭಾಸ ತನ್ನ ಸ್ವರೂಪ ಏನು? ಆ ಅಲ್ಪಜ್ಞ ಅಲ್ಪಶಕ್ತಿ, ಇದನ್ನು ಬಾಧ ಮಾಡಿ ಅಹಂ ಮೊದಲಾದ ಜೀವವಾಚಕ ಪದದ ಲಕ್ಷ್ಯಾರ್ಥವಾದ ಯಾವಾದ್ರಿ? ಚೈತನ್ಯ ಸ್ವರೂಪ ಕೂಟಸ್ಥ ಚೇತನ. ಯಾವ ಕೂಟಸ್ಥ ಅಧಿಷ್ಠಾನ ರೂಪವಾಗಿದ್ದು ಅದು ತನ್ನ ನಿಜ ರೂಪವೆಂದು ಅವ ಎದಕ್ಕೆ ತಂತನವ ಅವಾಗಂತ ಕೇಳಿದ್ರೆ, ಆ ಲಕ್ಷ್ಯಾರ್ಥವಾದ ಆ ಚೈತನ್ಯ ತನ್ನ ನಿಜ ರೂಪವೆಂದು ಅದರ ಅಭಿಮಾನ ಮಾಡಿ ಆ ಅಹಂಪದಕ್ಕೆ ಲಕ್ಷ್ಯವಾದ ಕೂಟಸ್ಥವು, ಅಹಂಪದಕ್ಕೆ ಲಕ್ಷ್ಯವಾದ ಕೂಟಸ್ಥ ಬಿಂಬರೂಪ ಬ್ರಹ್ಮದೊಡನೆ ಪೂರ್ವ ಸಿದ್ಧವಾದ, ಅದು ಈಗ ಹೋಗಿ ಅಭೇದ ಆಯ್ತಂತಲ್ಲ, ಕೂಟಸ್ಥ ಪೂರ್ವ ಸಿದ್ಧ ಅಭೇದದ್ರಿ ಅದು. ಏಕತ್ವವಿರುತ್ತದೆಂದು ಯಾವನು ತಿಳಿಯುತ್ತಾನೆಯೋ ಅವನು ಮುಕ್ತನಾಗುತ್ತಾನೆ, ತಿಳಿಯಲಾರದವನು ಬದ್ಧನಿರುತ್ತಾನೆ. ಇಲ್ಲಿ ಯದ್ಯಪಿ ಏನಂತನ್ರಿ, ಮತ್ತ ಉಕ್ತ ಅಹಂ ಬ್ರಹ್ಮಾಸ್ಮಿ ಈ ಜ್ಞಾನದ ಸಮಕಾಲದಲ್ಲಿಯೇ ಅವಿದ್ಯಾರೂಪ ಉಪಾದಾನವು ನಾಶ ಹೊಂದಿ ಅದರ ಕಾರ್ಯವಾದ ಜಗತ್ ಸಹಿತ ಚಿದಾಭಾಸನು ಬಾಧ ಹೊಂದುತ್ತಾನಲ್ಲ. ಅದಕ್ಕೆ ಹೇಳ್ತಾರವ್ರು, ಎಲ್ಲಿವರೆಗೆ ಪ್ರಾರಬ್ಧ ರೂಪ ನಿಮಿತ್ತವಿರುವುದು, ಅದು ತೋರ್ತದಂದ್ರು ಸಹಿತ ಎಲ್ಲಿವರೆಗೆ ಪ್ರಾರಬ್ಧ ರೂಪ ನಿಮಿತ್ತ ಇರುವುದು ಅಲ್ಲಿಯವರೆಗೆ ಬಾಧ ಹೊಂದಿದ, ಅಂದ್ರೆ ಮಿಥ್ಯೆ ಎಂದು ತಿಳಿಯಲ್ಪಟ್ಟ ದೇಹಾದಿ ಜಗತ್ ಸಹಿತ ಚಿದಾಭಾಸನು ಅನುವೃತ್ತಿ ಅಂದರೆ ಪ್ರತೀತಿಯಾಗುತ್ತಿರುತ್ತಾನೆ. ಅದು ಬಾಧ ಹೊಂದಿದ್ರು ಸಹಿತ ಅದು ಪ್ರಾರಬ್ಧ ವಶಾತ್ ಅವಾಗೆ ಸತ್ತು ಹೋಗಂಗಿಲ್ಲವ, ಜೊತೆಗೆ ಕಣ್ಣಂಗ ಆಗ್ತದ್ರಪ್ಪರ. ಅದು ಇನ್ನೂ ತೋರ್ತದ. ಯಾಕ? ಪ್ರಾರಬ್ಧ ಅದಕ್ಕೆ ನಿಮಿತ್ತ ಅದ ರೀ. ಯಾವಾಗ ಪ್ರಾರಬ್ಧವು ಅಂತ್ಯವಾಗುವುದು? ಯಾಕಂದ್ರೆ ಈಶ್ವರ ಸಂಕಲ್ಪದ ಇಷ್ಟ ದಿನಕ್ಕೆ ಹೋಗಿ ಅವ ಸಾಯ್ಬೇಕು ಅಂತ. ಯಾಕಂದ್ರೆ ಜ್ಞಾನ ಆದ ಕೂಡಲೇ ಅವ ಸಾಯಂಗಿಲ್ಲ. ಯಾಕೆ ಸಾಯಂಗಿಲ್ಲ ಅಂದ್ರೆ ಆ ಈಶ್ವರ ಸಂಕಲ್ಪ ಏನು ಪ್ರಾರಬ್ಧದ, ಆ ಪ್ರಾರಬ್ಧ ಅವನಿಗೆ ಅದಕ್ಕೆ ಆ ದೇಹಾದಿ ಆ ಪ್ರಪಂಚಕ್ಕೆ ಏನ್ ಮಾಡ್ತದಪ್ಪ ಅಂತ ಕೇಳಿದ್ರೆ
ಅಲ್ಲಿ ಅದಕ್ಕೆ ಆಶ್ರಯ ಆಗಿದ್ರಿ ಅದು. ಹ್ಞೂನ್ರಿಪ್ಪ. ಪ್ರಾರಬ್ಧವು ಏನ್ ಹೇಳ್ತಾರ ನೋಡಿ, ಯಾವಾಗ ಪ್ರಾರಬ್ಧ ಅಂತ್ಯವಾಗುವುದು, ಹ್ಮ್. ಪ್ರಾರಬ್ಧ ಮುಗಿತು ಆವಾಗ ಪ್ರತೀತಿಯು ಅಭಾವವಾಗುವುದು. ಹ್ಞೂನ್ರಿಪ್ಪ. ಅದುವೇ ಅವನ ವಿಧೇಯ ಮೋಕ್ಷವಾಗಿರುತ್ತದೆ. ಹ್ಮ್. ಪೂರ್ವೋಕ್ತ ಪಕ್ಷಕ್ಕಿಂತಲೂ ಈ ಪಕ್ಷವು ಉತ್ತಮವಾಗಿರುತ್ತದೆ. ಈ ದೇಹ ಬದುಕೇದಂದ್ರೆ ಏನ್ರಿ, ಪ್ರಾರಬ್ಧ ವಶಾತ್ ಬದುಕೇದ, ವಿಧೇಯ ಕೈವಿಲೆ ಪ್ರಾರಬ್ಧ ತೀರುತನ ವಿಧೇಯ ಕೈವಿಲೆ ಆಗುದಿಲ್ರಿಪ್ಪರ. ಹಾ, ಅಲ್ಲಿ ತನ ಇದ್ರದ್ದು ನಡೆದರಿ ಆಟ. ಹ್ಞೂ. ಬಿಂಬ ಪ್ರತಿಬಿಂಬವಾದದಲ್ಲಿ ಒಂದನೇದ್ದು, ಪ್ರತಿಬಿಂಬಕ್ಕೆ ಅಧಿಷ್ಠಾನ ರೂಪ ವಿವರ್ತ ಉಪಾದಾನವು ಬಿಂಬವಿರುತ್ತದೆ ಮತ್ತು ಪರಿಣಾಮಿ ಉಪಾದಾನವು ಮುಖ ಮೊದಲಾದವುಗಳ ಬಿಂಬದ ಅಜ್ಞಾನವಿರುತ್ತದೆ. ಇನ್ನು ಮೂರನೇದ್ದು, ಅದರ ನಿಮಿತ್ತ ಕಾರಣವು ದರ್ಪಣ ಹಾಗೂ ಬಿಂಬದ ಸನ್ನಿಧಿ ಮೊದಲಾದಗಳು. ಇನ್ನು ಮೊದಲಾದ ಅಂದರೆ ಕಾರ್ಯ ಕಾಲ ವೃತ್ತಿ ಇರುತ್ತವೆ. ಯದ್ಯಪಿ ವರ್ತನ ಮತ್ತೇನಂತನ್ರಿ, ಬಿಂಬ ಪ್ರತಿಬಿಂಬಗಳ ಅಭೇದ ಜ್ಞಾನದಿಂದ ಪ್ರತಿಬಿಂಬ ಭಾವವು ನಿವೃತ್ತಿಯಾಗಿ ಏನಂತ ನೋಡ್ರಿ ಯದ್ಯಪಿ ಅಪ್ಪರ ನಿವೃತ್ತಿ ಆಗುತ್ತದೆ ಅಲ್ಲ ಅಂತನ್ರು ಪ್ರಶ್ನೆ. ಒಂದು ಇದು ಲೋಪ ಆಗ್ಯದ್ರಿ ನಮ್ಮಲ್ಲಿ. ಬಿಂಬ ಪ್ರತಿಬಿಂಬಗಳ ಅಭೇದ ಜ್ಞಾನದಿಂದ ಪ್ರತಿಬಿಂಬವು ಅಭಾವ ನಿವೃತ್ತಿಯಾಗುತ್ತದೆಯಲ್ಲ. ಪ್ರತಿಬಿಂಬ ಭಾವ ಅಂತನ್ರಿ. ಹಾ ರೀ. ಅದಕ್ಕೆ ತಥಾಪಿ ಏನ್ ಹೇಳ್ತಾರೆ, ಎಲ್ಲಿಯವರೆಗೆ ಬಿಂಬ ಹಾಗೂ ಪ್ರತಿಬಿಂಬಗಳ ಸನ್ನಿಧಿ ರೂಪ ಉಪಾದಿಯ ನಿಮಿತ್ತವಾಗಿರುವುದು, ಆ ಉಪಾದಿನ ಎಲ್ಲಿ ತನದ ಅಲ್ಲಿಯವರೆಗೆ ಮಿಥ್ಯೆ ಎಂದು ತಿಳಿದಿದ್ದರೂ ಮಿಥ್ಯೆ ಎಂದು ತಿಳಿದಿರುವ ಪ್ರತಿಬಿಂಬ ಭಾವ ರಹಿತ ಪ್ರತಿಬಿಂಬದ ಸ್ವರೂಪವು ಪ್ರತೀತಿಯಾಗುತ್ತಿರುತ್ತದೆ. ಅದು ಮಿಥ್ಯ ಅಂತ ಕನ್ನಡಿ ಕೈಯಾಗ ಹಿಡಿದಾಗ ಅದು ಉಪಾಧಿ ದೃಷ್ಟಿಯಿಂದ ಅಲ್ಲತ್ ಗೊತ್ತಾದ್ರೂ ಪ್ರತಿಬಿಂಬ ಕಾಣುದೇರಪ್ಪರ. ಉಪಾಧಿ ಅದಲ್ರಿ, ಆ ಉಪಾಧಿನ ತೋರ್ತದ್ರಿ ಅದು. ಇದು ಅಲ್ಲ, ಅದು ಸುಳ್ಳದ ಅಂತ ತಿಳಿದ್ರು ಸಹಿತ ಆ ಉಪಾಧಿನ ಸನ್ನಿಧಿ ಇರೋಣದರಿಂದ ತೋರ್ತದ್ರಿ ಅದು. ಯಾವಾಗ ದರ್ಪಣ ಮೊದಲಾದವುಗಳು ಹೋಗಿ ಬಿಡುವವು ಅಥವಾ ಮಗ್ಗಲಿಗೆ ಸೆರೆಯುವವೋ, ಅದು ಹಿಂದೆ ದರ್ಪಣ ಹಿಂದಿಟ್ರಂದ್ರೆ ಆವಾಗ ಪ್ರತಿಬಿಂಬದ ಪ್ರತೀತಿಯು ಅಭಾವವಾಗುತ್ತದೆ. ಹೇಗೋ ಅದರಂತೆ ಒಂದೇ ಅಜ್ಞಾನದಿಂದ ಶುದ್ಧ ಬ್ರಹ್ಮರೂಪ ಬಿಂಬದಲ್ಲಿ ಜೀವರೂಪ ಪ್ರತಿಬಿಂಬ ಭಾವವು ಏನಾಗ್ತದ, ಪ್ರತೀತವಾಗುತ್ತದೆ. ಅದರಂತೆ ಒಂದೇ ಅವ್ರು, ಯಾಕಂದ್ರೆ ಅವ್ರ ಬಿಂಬ ಪ್ರತಿಬಿಂಬವಾದಿಗಳು ಒಂದು ಅಜ್ಞಾನ ಒಪ್ಪ್ಯಾರ, ಬರೇ ಒಂದು ಅಜ್ಞಾನ. ಅದರಂತೆ ಒಂದೇ ಅಜ್ಞಾನದಿಂದ ಶುದ್ಧ ಬ್ರಹ್ಮರೂಪ ಬಿಂಬದಲ್ಲಿ ಮತ್ತು ಜೀವರೂಪ ಪ್ರತಿಬಿಂಬ ಭಾವವು ಪ್ರತೀತವಾಗುತ್ತದೆ. ಅಜ್ಞಾನ ಉಪಾಧಿ ತನ ತೋರುದೇರಪ್ಪರ. ಅದಕ್ಕೆ ಉಪಾದಾನವು ಅಜ್ಞಾನವಿದ್ದು ಅಧಿಷ್ಠಾನವು ಶುದ್ಧ ಬ್ರಹ್ಮವಿರುತ್ತದೆ. ಅವರು ಒಂದು 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 ಅಜ್ಞಾನ, ಒಂದು ಬ್ರಹ್ಮ. ಆ ಅಜ್ಞಾನದಲ್ಲಿ ಬಿದ್ದಂತ ಬ್ರಹ್ಮದ ಪ್ರತಿಬಿಂಬ, ಅದುವೇ ಜೀವ ಅಂತಾರ್ರಿ ಅವರು. ಇವರು ಒಂದೇ ಒಂದು ಜೀವ, ಏಕ ಜೀವ್ರಿ ಇವ್ರದು. ಅದೃಷ್ಟವು ನಿಮಿತ್ತ ಕಾರಣವಿರುತ್ತದೆ. ಯಾವಾಗ ಪ್ರತಿಬಿಂಬಕ್ಕೆ ತನ್ನ ಬಿಂಬವಾದ ಬ್ರಹ್ಮದೊಡನೆ ತನ್ನ ಏಕತ್ವವು ಪ್ರತೀತವಾಗುವುದು, ಆವಾಗ ಅದರ ಪ್ರತಿಬಿಂಬ ಭಾವ ನಿವೃತ್ತಿಯಾಗುತ್ತದೆ. ಅಂದ್ರೆ ಜೀವಭಾವವು, ಪ್ರತಿಬಿಂಬ ಅಂದ್ರೇನು ಜೀವಭಾವವು. ಆದರೆ ಎಲ್ಲಿಯವರೆಗೆ ಪ್ರಾರಬ್ಧ ರೂಪ ಉಪಾದಿಯು ನಿಮಿತ್ತ
ಮಿಥ್ಯವಾಗಿ ಇರುವುದು ಅಲ್ಲಿಯವರೆಗೆ ಬಾಧಿತ ಹೊಂದಿದ ಈ ಏನಂತಾರಿಲ್ರಿ, ಜೀವಭಾವ ರಹಿತ ಸ್ವರೂಪವು ಪ್ರತೀತಿ ಆಗುತ್ತದೆ. ಆ ಜೀವಭಾವ ರಹಿತ ಸ್ವರೂಪ ಏನದದು ಛಾಯಾ, ಆ ಪ್ರತಿಬಿಂಬ ಏನಾಗ್ತದ್ರಿ, ಪ್ರತೀತಿ ಆಗುತ್ತದೆ. ಯಾವಾಗ ಪ್ರಾರಬ್ಧವು ಅಂತ್ಯವಾಗುವುದು, ಆವಾಗ ಆ ಪ್ರತೀತಿಯು ಅಭಾವವಾಗಿ ಕೇವಲ ಶುದ್ಧ ಬ್ರಹ್ಮವೇ ಅವಶೇಷವಾಗಿ ಉಳಿಯುತ್ತದೆ. ಆ ಉಪಾಧಿ ಎಲ್ಲಿ ತನ ಅಜ್ಞಾನ ಅಲ್ಲಿ ತನ ತೋರ್ತದ್ರಿ. ಆ ಅಜ್ಞಾನನು ಉಪಾಧಿ ಇಲ್ಲ ಆಯ್ತು, ಆ ಜೀವನು ಇಲ್ಲ, ಮತ್ತ ಬ್ರಹ್ಮ ಇಲ್ಲ ಅದನ್ನದಿಲ್ರಿ, ಅಧಿಷ್ಠಾನದನವ. ಶುದ್ಧ ಬ್ರಹ್ಮವು ಅವಶೇಷವಾಗಿ ಉಳಿಯುತ್ತದೆ. ಅದುವೇ ಅವನ ಏನ್ರಿ ಜೀವ ವಿಧೇಯ ಮೋಕ್ಷವಾಗಿರುತ್ತದೆ. ಈ ಪಕ್ಷದಲ್ಲಿ ಸ್ವಪ್ನದಂತೆ ಮುಖ್ಯವಾಗಿ ಒಬ್ಬ ಜೀವನೇ ಅಂಗೀಕಾರ ಮಾಡಿರುತ್ತಾರೆ. ಎಲ್ರಿ ನೋಡ್ರಿ ಏನಂತಾರೆ, ಈ ಪಕ್ಷದಲ್ಲಿ ಸ್ವಪ್ನದಂತೆ, ಸ್ವಪ್ನ ತಗೊಂಡ್ರಿ ನೋಡ್ರಿ, ಸ್ವಪ್ನದೊಳಗ ಅವ ಮುಖ್ಯವಾಗಿ ಒಬ್ಬನೇ ಜೀವದನ್ರಿ. ಎಲ್ಲಾನು ಅಲ್ಲಿ ತನ್ನ ಮೇಲೆ ತೋರ್ಯಾವ್ರಪ್ಪ. ಆದ್ರೂ ಲಕ್ಷಾಂತರ ಜನ ಅದಾರಲ್ರಿ, ಜಾತ್ರೆ ಹೋಗ್ಯಾನ ಸ್ವಪ್ನದೊಳಗ. ಅವ ಒಬ್ಬನೇ ಇಲ್ಲ ಅಲ್ಲಿ, ಅವ ಎಷ್ಟು ಲಕ್ಷಾಂತರ ಜೀವ್ರ ಅದಾರಲ್ರಿ. ಸ್ವಪ್ನ ಪದಾರ್ಥ ಏನೇನ್ ತೋರ್ಯಾವ ಎಲ್ಲ ಅದಾವ್ರಪ್ಪ ಅಲ್ಲಿ. ಅಲ್ಲಿ ಅವು ಒಬ್ಬನೇ ಇದ್ರು ಸಹಿತ ಅವೆಲ್ಲ ಲಕ್ಷಾಂತರ ತೋರ್ಯಾವಂದ್ರೆ ಸಹಿತ ಅವೆಲ್ಲ ಕೇವಲ ಜೀವಾಭಾಸಗಳು. ಲಕ್ಷಾಂತರ ಜನ ಜಾತ್ರೆ ನೋಡೇನಿಲ್ರಿ, ಅಲ್ಲಿ ಹೇಗೆ ತೋರ್ಯಾವ ಹಂಗ ಇಲ್ಲಿ ಅಂತ ಹೇಳಿದಾರಪ್ಪ. ಈ ಪಕ್ಷದಲ್ಲಿ ಸ್ವಪ್ನದಂತೆ ಮುಖ್ಯವಾಗಿ ಒಬ್ಬ ಜೀವನೇ ಅಂಗೀಕಾರ ಮಾಡಿರುತ್ತದೆ. ಮತ್ತು ಯಾವ ಅನೇಕ ಜೀವರುಗಳು ತೋರುತ್ತಿರುವರು ಅವರು ಜೀವಾಭಾಸವಿರುತ್ತಾರೆ. ಈ ಪಕ್ಷದಲ್ಲಿ 3 ಸತ್ತಾಗಳನ್ನು ಅಂಗೀಕಾರ ಮಾಡಿರುತ್ತಾರೆ. ಇವರು ಪ್ರಾತಿಭಾಷಿಕ, ವ್ಯಾವಹಾರಿಕ, ಪಾರಮಾರ್ಥಿಕ. ಆದ್ದರಿಂದ ಇದಾದರೂ ಕೂಡ ವ್ಯಾವಹಾರಿಕ ಪಕ್ಷವೆಂದು ಏನಂತಾರೆ ಹೇಳಲ್ಪಡುತ್ತದೆ. ಪಕ್ಷಗಳಕ್ಕಿಂತಲೂ ಈ ಪಕ್ಷವು ಉತ್ತಮವಿರುತ್ತದೆ. ವ್ಯಾವಹಾರಿಕ ಪಕ್ಷವೆಂದು ಹೇಳಲ್ಪಡುತ್ತದೆ. ಆದರೂ ಅನ್ಯ ಸರ್ವ ವ್ಯಾವಹಾರಿಕ ಪಕ್ಷಗಳಕ್ಕಿಂತಲೂ ಈ ಪಕ್ಷವು ಉತ್ತಮವಿರುತ್ತದೆ. ಈ ರೀತಿಯಿಂದ ಆಭಾಸವಾದ ಹಾಗೂ ಬಿಂಬ ಪ್ರತಿಬಿಂಬವಾದಗಳಿಗೆ ಭೇದವಿರುತ್ತದೆ. ಅಲ್ಲಿ ಆಭಾಸವಾದದಲ್ಲಿ ಆಭಾಸ ಮಿಥ್ಯಾ ಇರುವುದರಿಂದ ಅವ್ರದ್ದು ಬಾದ ಸಮಾನ ಅಧಿಕರಣ ಹೇಳ್ತಾರ್ರಿ. ಇವ್ರದು ಪ್ರತಿಬಿಂಬ ಅದು ಮಿಥ್ಯ ಇಲ್ಲ, ಸತ್ಯದ. ಸತ್ಯದಂತ ಕೂಡಲೇ ಇವರು ಮುಖ್ಯ ಸಮಾನಾಧಿಕರಣ ಹೇಳ್ತಾರೆ ಅಭೇದ ಹೇಳುವಲ್ಲಿ. ಬಿಂಬ ಪ್ರತಿಬಿಂಬವಾದಿಗಳದು ಮುಖ್ಯ ಸಮಾನಾಧಿಕರಣ, ಅವ್ರದ್ದು ಸಮಾನಾಧಿಕರಣ ರೀ. ಅವ್ರದ್ದು ಬಾದ ಸಮಾನಾಧಿಕರಣ ರೀ ಅವ್ರದ್ದು. ಯಾರ್ದು? ಆಭಾಸವಾದದವ್ರದು. ಬಿಂಬ ಪ್ರತಿಬಿಂಬವಾದಿಗಳದು ಏನ್ ಹೇಳ್ತಾರ್ರಿ? ಮುಖ್ಯ ಸಮಾನಾಧಿಕರಣ. ಯಾಕ? ಪ್ರತಿಬಿಂಬ ಮಿಥ್ಯ ಅನ್ನಂಗಿಲ್ಲ, ಅವ್ರು ಸತ್ಯ ಅಂತಾರ. ಯೋಗ್ಯ ಅಂತಾರೆ. ಮುಖ್ಯ ಸಮಾನಾಧಿಕರಣ ಎಲ್ಲಿ ಬಂದಿತ್ರಿ ಇದು? ಕೊನೆ ಟಿಪ್ಪಣಿ. ಈ ರೀತಿಯಿಂದ ಆಭಾಸವಾದ ಹಾಗೂ ಪ್ರತಿಬಿಂಬವಾದಗಳಿಗೆ ಭೇದವಿರುತ್ತದೆ. ಇದು ಮುಗಿತ್ರಿ, ಒಂದ್ ಲೈನ್ ಆದ್ರಿ. ಮುಗಿತೇನ್ರಿ? ಟಿಪ್ಪಣಿನೇ ಮುಗಿತು. ಸರ್ವ ವ್ಯಾವಹಾರಿಕ ಪಕ್ಷಕ್ಕಿಂತಲೂ ಈ ಪಕ್ಷ ಉತ್ತಮವಿರುತ್ತದೆ. ಈ ರೀತಿಯಿಂದ ಆಭಾಸವಾದ ಹಾಗೂ ಬಿಂಬವಾದಗಳಿಗೆ ಭೇದದಂತ್ರಿ. ಅವರು ಬಾಧಾ ಸಮಾನಾಧಿಕರಣ ಒಪ್ಪಿಕೊಂಡ್ರು, ಇವರು ಮುಖ್ಯ ಸಮಾನಾಧಿಕರಣ. ಮುಖ್ಯ ಸಮಾನಾಧಿಕರಣ ಒಪ್ಪಿಕೊಂಡ್ರು ಯಾರು? ಬಿಂಬ ಪ್ರತಿಬಿಂಬವಾದಿಗಳು, ವಿವರಣಾಚಾರ್ಯರು ಮತ್ತು ಸರ್ವಜ್ಞಾತ್ಮ ಮುನಿಗಳು. ಅಂದ್ರೆ ಅಲ್ಲಿ ಶ್ರೀ ಪ್ರಕಾಶಾತ್ಮಚರಣ ಮುನಿ ಮತ್ತು ಸರ್ವಜ್ಞಾತ್ಮ ಮುನಿಗಳು, ಇವರು ಬಿಂಬ ಪ್ರತಿಬಿಂಬವಾದಿಗಳ್ರಿ. ಪಂಚದಶಿಕಾರ ಮತ್ತು ವಾರ್ತಿಕಕಾರರು
ಇವರು ಆಭಾಸವಾದಿಗಳ್ರಿ ಇವರು. ಈ ರೀತಿಯಿಂದ ಆಭಾಸವಾದ ಹಾಗೂ ಬಿಂಬ ಪ್ರತಿಬಿಂಬವಾದಗಳಿಗೆ ಭೇದವಿರುತ್ತದೆ ಎಲ್ಲಕ್ಕ ಟಿಪ್ಪಣಿ ಮುಗಿತು. ಎಲ್ಲಿ ಬಂದಿತ್ತಿರಿದು ಟಿಪ್ಪಣಿ ಅಂತ ಕೇಳಿದ್ರೆ ಎಷ್ಟು 465 ಟಿಪ್ಪಣಿ ಬಂದಿತ್ತು. 441ನೇ ಅಂಕದೊಳಗೆ ಬಂದಿತ್ತು ನೋಡಿ. ಈ ರೀತಿಯಿಂದ ಪ್ರತಿಬಿಂಬವು ಸ್ವರೂಪದಿಂದ ಸತ್ಯವಾಗಿರುವುದರಿಂದ ಸತ್ಯವೆಂದು ಹೇಳುತ್ತಾರೆ. ಆದರೆ ಆಭಾಸದ ಸ್ವರೂಪವು ಛಾಯಾ ಎಂದು ಒಪ್ಪಿರುತ್ತಾರೆ, ಆದ್ದರಿಂದ ಮಿಥ್ಯಾ ಇರುತ್ತದೆ. ಇದು ಆಭಾಸವಾದದ ಹಾಗೂ ಬಿಂಬ ಪ್ರತಿಬಿಂಬವಾದದ ಭೇದವಿರುತ್ತದೆ. ಮತ್ತು ಏನಂತಾರೆ? ಶುದ್ಧ ಸತ್ವಗುಣ ಸಹಿತವಾದ ಮಾಯಾ ವಿಶಿಷ್ಟ ಚೇತನವು ಈಶ್ವರವೆಂದು ಹೇಳಲ್ಪಡುತ್ತದೆ. ನೋಡ್ರಿ ಏನಂದ್ರೆ ಇಲ್ಲಿ 1ನೇ ಅಕ್ಷರದೊಳಗ ಶುದ್ಧ ಸತ್ವಗುಣ ಸಹಿತವಾದ ಮಾಯಾ ವಿಶಿಷ್ಟ ಚೇತನವು ಈಶ್ವರವೆಂದು ಹೇಳಲ್ಪಡುತ್ತದೆ. ಮತ್ತು 2ನೇದ್ದು ಮಲಿನ ಸತ್ವಗುಣ ಸಹಿತವಾದ ಅಂತಃಕರಣಕ್ಕೆ ಉಪಾದಾನ ಕಾರಣವಾದ ಅವಿದ್ಯಾಂಶ ವಿಶಿಷ್ಟ ಚೇತನವು ಜೀವವೆಂದು ಹೇಳಲ್ಪಡುತ್ತದೆ. ಇದಕ್ಕೆ ಅವಚ್ಛೇದವಾದವೆಂದು ಕರೆಯುತ್ತಾರೆ. ಅವೆರಡು ಹೇಳಿದ್ರಿ. ಮೊದಲ ಆಭಾಸವಾದ ಬಿಂಬ ಪ್ರತಿಬಿಂಬವಾದ ಹೇಳಿ, ಇದಕ್ಕ ಏನ್ ಹೇಳಕತ್ತಾರ್ರಿ? ಅವಚ್ಛೇದವಾದ. ಈಶ್ವರ, ಮಲಿನ ಅವಿದ್ಯೆ ವಿಶಿಷ್ಟ ಚೇತನ ಜೀವ ಅಂತಾರೆ. ಎರಡೇ ಸಾಧಿಸ್ತಾರ್ರಿ ಇವ್ರು. ತಪ್ಪಿ ಇವ್ರು ಆಭಾಸನು ಅನ್ನಂಗಿಲ್ಲ, ಪ್ರತಿಬಿಂಬನು ಅನ್ನಂಗಿಲ್ರಿ ಇವ್ರು. ಇವರು ಮಾಯಾ ವಿಶಿಷ್ಟ ಚೇತನ ಈಶ್ವರ, ಅಂತಃಕರಣ ವಿಶಿಷ್ಟ ಚೇತನ ಜೀವ, ಎರಡರಲ್ಲಿ ಸಾಧಿಸ್ತಾರ್ರಿ ಇವ್ರು. ಇವ್ರು ಯಾರ್ರೀ? ಅವಚ್ಛೇದವಾದಿಗಳು ಯಾರ್ರಿ ಅಮ್ಮ? ಇವ್ರ ಅವಚ್ಛೇದವಾದಿಗಳು ಇವ್ರ ಬಾಂತಿಕಾರಲ್ರಿ. ಶಬ್ಬಾಷ್. ಬಾಂತಿಕಾರ್ರಿ. ವೇದಾಂತದ ಟಿಪ್ಪಣಿ ಬತ್ ನೋಡ್ರಪ್ಪ ಇಲ್ಲಿ ನೋಡ್ರಿ. ರೀ ಇವರು ಅಂದ್ರ ಜೀವ ಈಶ್ವರರ ಸ್ವರೂಪವನ್ನು ಹೇಳುವಲ್ಲಿ ಇದು ಪ್ರಕ್ರಿಯೆ ಅದಾರೆ ಅವರು. ವಾದ ಅಂದ್ರೆ ಅವರ ರೀತಿಗಳನ್ನು ಏನಂತಾರಿ? ಮಲಿನ ಸತ್ವಗುಣ ಸಹಿತವಾದ ಅಂತಃಕರಣಕ್ಕೆ ಉಪಾದಾನ ಕಾರಣವಾದ ಅವಿದ್ಯಾಂಶ ವಿಶಿಷ್ಟ ಚೇತನವು ಜೀವವೆಂದು ಹೇಳಲ್ಪಡುತ್ತದೆ. ಇದಕ್ಕೆ ಅವಚ್ಛೇದವಾದವೆಂದು ಕರೆಯುತ್ತಾರೆ. ಯದ್ಯಪಿ ಬರ್ತನ್ರಿ ಇಲ್ಲಿ ಏನಂತನ್ರಿ? ವೇದಾಂತ ಸರ್ವ ಪ್ರಕ್ರಿಯೆಗಳು. ಪ್ರಕ್ರಿಯೆ ಅಂದ್ರೆ ಏನ್ರಿಮ್ಮ? ಪ್ರಕ್ರಿಯೆ ಅಂದ್ರೆ ಇದನ್ನ ಅವ್ರದೇ ಆದಂತದ್ದು ಒಪ್ಕೊಂಡದ್ ಪ್ರಕ್ರಿಯೆ ರೀ. ಓಂ ನಮಃ ಶಿವಾಯ. ಅದ್ವೈತವನ್ನು ಬೋಧ ಮಾಡತಕ್ಕಂತ ಯಾವುದೇ ರೀತಿಯ ಪದ್ಧತಿಯಾಗಿರ್ಲಿ ಅದಕ್ಕ ಪ್ರಕ್ರಿಯೆ ಅನ್ನುತ್ತಾರೆ. ಪ್ರಕ್ರಿಯೆ ಹೇಳಿದ್ರು ನೋಡ್ರಿ ತಾಯಿಯವರು. ಅದ್ರ ಲಕ್ಷಣ ಏನಪ್ಪಾ ಅಂದ್ರೆ ಅದ್ವೈತ ಬೋಧ ಕರ್ನೆ ಕಾ ಕೋಬಿ ಪ್ರಕಾರಕ್ಕೂ ಪ್ರಕ್ರಿಯೆ ಕಹೆ ಅಂದ್ರೆ ಅಮ್ಮವ್ರು ಹೇಳಿದ್ರು ಅದ್ವೈತವನ್ನು ತಿಳಿಸಿಕೊಡುವ, ದ್ವೈತ ಅಲ್ಲ ಅದ್ವೈತ, ಅದ್ವೈತವನ್ನು ತಿಳಿಸಿಕೊಡುವ ಯಾವುದೇ ಪದ್ಧತಿಯಾಗಿರಲಿ ಅದಕ್ಕೆ ಪ್ರಕ್ರಿಯಾ ಅಂತ ಕರಿತಾರ್ರಿ. ಏನೇ ಹೇಳಿ ಅವ್ರು ಅದ್ವೈತವನ್ನು ತಿಳಿಸ್ತಿರ್ಬೇಕ್ರಿ, ಅದಕ್ಕೆ ಪ್ರಕ್ರಿಯಾ ಅಂತ ಕರಿತಾರ್ರಿ. ವೇದಾಂತ ಅಂದ್ರೆ ಏನ್ರಮ್ಮ? ಉಪನಿಷತ್ ಶಿರೋಭಾಗ ವೇದಾಂತರ. ಅದಕ್ಕಿನ್ನೂ ಶಬ್ದ ಪ್ರಯೋಗ ಹಾಕ್ಬೇಕ್ರಿ ಇನ್ನೂ. ರೀ ವೇದಾಂತೂನಾಂ ಉಪನಿಷತ್ ಪ್ರಮಾಣಂ ಸದುಪಕಾರಿಣಿ ಬ್ರಹ್ಮಸೂತ್ರಾದಿಂಚ ವೇದಾಂತ. ಯದ್ಯಪಿ ಏನಂತಾನ್ರಿ? ವೇದಾಂತ ಸರ್ವ ಪ್ರಕ್ರಿಯೆಗಳು ಅದ್ವೈತ ಆತ್ಮನನ್ನು ತಿಳಿಸಿಕೊಡುವುದಕ್ಕೋಸ್ಕರವಾಗಿಯೇ ಇರುತ್ತವೆ. ಆದ್ದರಿಂದ ಯಾವ ಪ್ರಕ್ರಿಯೆಯಿಂದ ಯಾವ ಜಿಜ್ಞಾಸುವಿಗೆ ಜ್ಞಾನವಾಗುವುದು ಅದುವೇ ಅವನಿಗೆ ಸಮೀಚೀನ
ವಾಗಿರುತ್ತದೆ ಎಲ್ಲ. ಹೌದು. ಅಂದ್ರೆ ಯೋಗ್ಯವಾಗಿರುತ್ತದೆ ಎಲ್ಲ. ಅದೇ ಅವನಿಗೆ ಸಮೀಚೀನವಾಗಿರುತ್ತದೆಲ್ಲ ಅಂದ್ರೆ ಅವ. ಹ್ಮ್. ಅದಕ್ಕೆ ಅವರು ತಥಾಪಿ ನಂತರ ವಾಕ್ಯ ವೃತ್ತಿಯಲ್ಲಿಯೂ ಹಾಗೂ ಉಪದೇಶ ಸಹಸ್ರಿಯಲ್ಲಿಯೂ, ಹ್ಮ್. ಇದು ವಾಕ್ಯ ವೃತ್ತಿಯಲ್ಲಿಯೂ ಇದೊಂದು ಗ್ರಂಥ ಇದು ಶಂಕರಾಚಾರ್ಯರದು. ಹ್ಞೂನ್ರಪ್ಪ. ತಥಾಪಿ ನಂತರ ವಾಕ್ಯ ವೃತ್ತಿಯಲ್ಲಿಯೂ ಹಾಗೂ ಉಪದೇಶ ಸಹಸ್ರಿಯಲ್ಲಿಯೂ, ಅದೊಂದು ಗ್ರಂಥ ರೀ. ಅದೊಂದು ಗ್ರಂಥ ಶಂಕರಾಚಾರ್ಯರಿದ್ರಿ ಅದನ್ರಿ. ಹ್ಮ್. ಭಾಷ್ಯಕಾರರು ಆಭಾಸವಾದವನ್ನೇ ಬರೆದಿರುತ್ತಾರೆ. ಹ್ಮ್. ಆದ್ದರಿಂದ ಆಭಾಸವಾದವೇ ಮುಖ್ಯವಾಗಿರುತ್ತದೆ. ಅವೆಲ್ಲ ಅದ್ವೈತವನ್ನೇ ತಿಳಿಸ್ಕೊಡ್ತಾವ ಖರೆ, ಆದ್ರೆ ಇದು ತಿಳಿಲಿಕ್ಕ ಸರಳದ ಯಾವುದು ಆಭಾಸವಾದ. ಯಾರು ಹೇಳ್ತಾರ್ರಿ? ಶಂಕರಾಚಾರ್ಯರು ಹೇಳ್ಯಾರಿ ಈ ಗ್ರಂಥದಲ್ಲಿ. ಎಲ್ಲಿ? ವಾಕ್ಯ ವೃತ್ತಿಯಲ್ಲಿಯೂ ಹಾಗೂ ಉಪದೇಶ ಸಹಸ್ರಿಯಲ್ಲಿಯೂ ಯಾರು? ಭಾಷ್ಯಕಾರರು ಆಭಾಸವಾದವನ್ನೇ ಬರೆದಿರುತ್ತಾರೆ. ಯಾಕಂದ್ರೆ ಎಲ್ಲ ಸಾಮಾನ್ಯರಿಗೂ ಸಹಿತ ಅದು ತಿಳಿಲಿಕ್ಕೆ ಸಹಜದ ರೀ. ಸರಳ ರೀತಿ. ಅದು ಉತ್ತಮ, ಅತಿ ಉತ್ತಮ ಅಧಿಕಾರಿಗಳಿಗೆ ಯಾವುದು ಆ ಅವಚ್ಛೇದವಾದಾಗಲಿ ಬಿಂಬ ಪ್ರತಿಬಿಂಬವಾದಾಗಲಿ ಅದು ಸಾಮಾನ್ಯರಿಗೆ ತಿಳಿಯಂಗಿಲ್ಲದು. ಶಂಕರಾಚಾರ್ಯರ ಉದ್ದೇಶನು ಸಾಮಾನ್ಯರಿಗೂ ಒಂದು ಜ್ಞಾನ ಆಗಲಿ ಅಂತ ಅವರು ಆಭಾಸವಾದವನ್ನು ಗ್ರಹಣ ಮಾಡ್ಯಾರ್ರಿ. ಭಾಷ್ಯಕಾರರಾದ ಯಾವ ಶಂಕರಾಚಾರ್ಯರು ಆಭಾಸವಾದವನ್ನೇ ಬರೆದಿರುತ್ತಾರೆ. ಆದ್ದರಿಂದ ಆಭಾಸವಾದವೇ ಮುಖ್ಯವಾಗಿರುತ್ತದೆ. ಅವು ಎಲ್ಲ ಮೂರು ಅವ್ಯವ ಚಲೋನೇವಲ್ರಿ. ಅದ್ವೈತ ಬ್ರಹ್ಮವನ್ನು ತಿಳಿಸ್ಕೊಡ್ತಾವಲ್ಲ ತಾವು ಯದ್ಯಪಿಗಾರಂದ್ರು ಸಹಿತ ಇಲ್ಲಿ ಸರಳ ರೀತಿಯಿಂದ ತಿಳಿದೇವದಪ್ಪ ಅಂದ್ರೆ ಆಭಾಸವಾದ. ಆದರೆ ಅದರ ರೀತಿಯಂತೆ ಇಲ್ಲೊಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿಮ್ಮ, ಎಲ್ಲೂ ಬಂದು ಹೋಯ್ತು. ಇದರ ಮ್ಯಾಗ ಯದ್ಯಪಿ ಏನು ವೇದಾಂತ ಸರ್ವ ಪ್ರಕ್ರಿಯೆಗಳ ಅದ್ವೈತ ಆತ್ಮನನ್ನು ತಿಳಿಸಿಕೊಡುವುದಕ್ಕೋಸ್ಕರವಾಗಿ ಇರುತ್ತಾವ ಅನ್ನೋದಕ್ಕೆ ಬಂದ ನೋಡ್ರಿ. ಟಿಪ್ಪಣಿ ಕೊಟ್ಟಾರ ನೋಡ್ರಿ ಇಲ್ಲಿ. ಎಷ್ಟು? 466. ಏನಂತಾರ್ರಿ ಪಂಡಿತ್ ಪೀತಾಂಬರಿಜಿಯವರು ಇಲ್ಲಿ? ಸರ್ವ ಶಬ್ದದಿಂದ ಕಾರ್ಯಕಾರಣ ಉಪಾದಿ ವಾದವು ಅವಚ್ಛಿನ್ನ ಅನವಚ್ಛಿನ್ನವಾದವು ಹಾಗೂ ದೃಷ್ಟಿ ಸೃಷ್ಟಿವಾದವು ಮೊದಲಾದ ಪಕ್ಷಗಳ ಗ್ರಹಣವಿರುತ್ತದೆ. ಅಪ್ಪಯ್ಯ ದೀಕ್ಷಿತ ತತ್ವ ಏನಂತಾರ ನೋಡ್ರಿ? ಅಪ್ಪಯ್ಯ ದೀಕ್ಷಿತ ಕೃತ ಅವ್ರು ಮಾಡಿದ್ರು. ಅಪ್ಪಯ್ಯ ದೀಕ್ಷಿತ್ ಅಂದ್ರೆ ಅವರು ವೇದಾಂತಿಗಳೇ ರೀ. ಅಪ್ಪಯ್ಯ ದೀಕ್ಷಿತ ಕೃತ ಸಿದ್ಧಾಂತಲೇಶದಲ್ಲಿಯೂ, ಸಿದ್ಧಾಂತಲೇಶ ಅನ್ನೋದು ಅವ್ರ ಗ್ರಂಥ ರೀ. ಹಾಗೂ ವೃತ್ತಿ ಪ್ರಭಾಕರದ ಅಷ್ಟಮ ಪ್ರಕಾಶದಲ್ಲಿಯೂ ವೇದಾಂತದ ಅನೇಕ ಪಕ್ಷಗಳ ಅನುವಾದವನ್ನು ಮಾಡಿರುತ್ತಾರೆ. ಇಚ್ಛೆ ಉಳ್ಳವರು ಅಲ್ಲಿ ನೋಡಿಕೊಳ್ಳಬಹುದು. ಇನ್ನು ಅವರೆಲ್ಲ ವೇದಾಂತಿಗಳೇ, ಅಲ್ಲಿ ಅನೇಕ ಅನುವಾದಗಳನ್ನು ಮಾಡ್ಯಾರ. ಅದ್ ಹ್ಯಾಂಗ್ ಮಾಡ್ಯಾರ ಅನ್ನೋದು ನಾವಿಲ್ಲಿ ಬಹಳ ಗ್ರಂಥ ವಿಸ್ತಾರ ಆಗ್ತಂತ ಬರೋದಿಲ್ಲ. ಅಲ್ಲಿ ನೀವು ನೋಡ್ಕೋರಿ, ಸೆಪರೇಟ್ ಗ್ರಂಥ ಸಿಗ್ತಾವ ಅಂತಾರ್ರಿ ಅವ್ರು. ಯಾರೇ? ಅಪ್ಪಯ್ಯ ದೀಕ್ಷಿತ ಕೃತ ಸಿದ್ಧಾಂತಲೇಶದಲ್ಲಿಯೂ ಅಪ್ಪಯ್ಯ ದೀಕ್ಷಿತರು ಬರೆದಂತ ಗ್ರಂಥ ಯಾವ್ದಂದ್ರ ಸಿದ್ಧಾಂತಲೇಶ. ಹಾಗೂ ವೃತ್ತಿ ಪ್ರಭಾಕರದ ಅಷ್ಟಮ ಪ್ರಕಾಶದಲ್ಲಿಯೂ ವೇದಾಂತದ ಅನೇಕ ಪಕ್ಷಗಳ ಅನುವಾದವನ್ನು ಮಾಡಿರುತ್ತಾರೆ. ಇಚ್ಛೆ ಉಳ್ಳವರು ಅಲ್ಲಿ ನೋಡಿಕೊಳ್ಳಬಹುದು. ಟಿಪ್ಪಣಿ ಮುಗಿತಲ್ರಿ ಇಲ್ಲಿ. ಇನ್ನು 443ನೇ ಅಂಕದಲ್ಲಿ ಏನ್ ಹೇಳ್ತಾರ ನೋಡ್ರಿ? 4 ಮಹಾವಾಕ್ಯಗಳಲ್ಲಿ ಭಾಗತ್ಯಾಗ ಲಕ್ಷಣ ಪ್ರದರ್ಶನ. ವಾಕ್ಯಗಳು ಎಷ್ಟ್ರಿ? ಮಹಾವಾಕ್ಯಗಳು 4. ಪ್ರಜ್ಞಾನಂ ಬ್ರಹ್ಮ, ಅಯಮಾತ್ಮ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ ಮಹಾವಾಕ್ಯ. ತತ್ವಮಸಿ ಮಹಾವಾಕ್ಯ. ಇನ್ನ ಒಂದ್ರೊಳಗೆ ಏನ್ ಹೇಳ್ತಾರ ನೋಡ್ರಿ? ಮಾಯಾ ಮತ್ತು
ಎರಡನೇದ್ದು ಮಾಯೆಯಲ್ಲಿ ಉಂಟಾದ ಆಭಾಸ, ಮತ್ತು ಮೂರನೇದ್ದು ಮಾಯೆಗೆ ಅಧಿಷ್ಠಾನವಾದ ಯಾವ ಚೇತನ ಇರುವುದು ಅದು ಸರ್ವಶಕ್ತಿ, ಸರ್ವಜ್ಞತ್ವ ಮೊದಲಾದ ಧರ್ಮಗಳಿಂದ ಕೂಡಿದ ಈಶ್ವರವೆಂದು ಹೇಳಲ್ಪಡುತ್ತದೆ. ಅದುವೇ ತತ್ಪದದ ವಾಚ್ಯವಿರುತ್ತದೆ. ಆ ಈಶ್ವರನಿಗೇನಂದ್ರಿ ತತ್ಪದದ ವಾಚ್ಯ. ಮತ್ತು ಇನ್ನ ಎರಡರೊಳಗೆ ಒಂದನೇದ್ದೇನಪ್ಪಾ ಅಂದ್ರ ವ್ಯಷ್ಟಿ ಅವಿದ್ಯಾ, ಆ ಅವಿದ್ಯೆಯಲ್ಲಿ ಉಂಟಾದ ಆಭಾಸ, ಮತ್ತು ಮೂರನೇದ್ದು ಆ ಅವಿದ್ಯೆಗೆ ಅಧಿಷ್ಠಾನವಾದ ಯಾವ ಚೇತನವಿರುವುದು ಅದು ಅಲ್ಪಶಕ್ತಿ, ಅಲ್ಪಜ್ಞತ್ವಾದಿ ಧರ್ಮ ಸಹಿತ ಜೀವವೆಂದು ಹೇಳಲ್ಪಡುತ್ತದೆ. ಅದುವೇ ತ್ವಂಪದದ ವಾಚ್ಯವಿರುತ್ತದೆ. ಅದೇನಾಯ್ತ್ರಿ? ತ್ವಂಪದದ ವಾಚ್ಯ ಆಯ್ತು. ಈ ಎರಡರಲ್ಲಿ, ಎರಡೂ ವಾಚ್ಯಗಳಲ್ಲಿ ಅಂದ್ರೆ ತತ್ವಮಶಿ ವಾಕ್ಯವು ಬೋಧ ಮಾಡಿದ ಏಕತ್ವವು ಸಂಭವಿಸುವುದಿಲ್ಲ. ವಾಚ್ಯ ಭಾಗ ಹಿಡ್ಕೊಂಡ್ರೆ ಅವಿದ್ಯೆ ಉಪಾಧಿ ಹಿಡ್ಕೊಂಡ್ರೆ ಸಂಭವಿಸುದಿಲ್ರಿಪ್ಪ ಇದು. ಯಾಕಂದ್ರೆ ಅವ ಸರ್ವಜ್ಞ ಅದನ, ಇವ ಅಲ್ಪಜ್ಞ ಅದನ. ಅವ ಸರ್ವಶಕ್ತಿ ಅದನ, ಇವ ಅಲ್ಪಶಕ್ತಿ ಅದನ. ಇವ್ರುಗಳು ಏನಾಗುದಿಲ್ರಿ, ಏಕತ್ವ ಸಂಭವಿಸಂಗಿಲ್ಲ. ಒಂದು ಉಪಾಧಿ ಶುದ್ಧ ಸತ್ವ ದೊಡ್ಡದದ್ರಿ, ಮಾಯೆ ಇದು ಕಿಂಚಿದ್ನ ಮಲಿನ ಸತ್ವ ಅದ್ರಿ ವಿದ್ಯೆ, ಮಲಿನದ ಒಂದು. ಈ ಎರಡರಲ್ಲಿ ಅಂದ್ರೆ ಎರಡೂ ವಾಚ್ಯಗಳಲ್ಲಿ ತತ್ವಮಶಿ ವಾಕ್ಯವು ಬೋಧ ಮಾಡಿದ್ದ ಏಕತ್ವವು ಸಂಭವಿಸುವುದಿಲ್ಲ. ಆದ್ದರಿಂದ ಒಂದನೇದ್ದು ಆಭಾಸ ಸಹಿತ ಮಾಯಾ ಹಾಗೂ ಮಾಯಾಕೃತವಾದ ಸರ್ವಶಕ್ತಿ, ಸರ್ವಜ್ಞತ್ವಾದಿ ಧರ್ಮಗಳು ಇವಿಷ್ಟು ವಾಚ್ಯ ಭಾಗವನ್ನು ತ್ಯಾಗ ಮಾಡಿ, ಮಾಯಾಕೃತವಾದಂತ ಯಾವ ಸರ್ವಜ್ಞ, ಸರ್ವಶಕ್ತಿ ಇವೆಲ್ಲ ಏನದವ್ರಿ ಇವಷ್ಟು ವಾಚ್ಯ ಭಾಗವನ್ನು ತ್ಯಾಗ ಮಾಡಿ ಚೇತನ ಭಾಗದಲ್ಲಿ ತತ್ಪದದ ಭಾಗತ್ಯಾಗ ಲಕ್ಷಣ ಇರುತ್ತದೆ. ಇನ್ನು ಎರಡನೇದು ಅದರಂತೆಯೇ ಆಭಾಸ ಸಹಿತ ಅವಿದ್ಯಾಂಶ ಹಾಗೂ ಅವಿದ್ಯಾಕೃತವಾದ ಅಲ್ಪಶಕ್ತಿ, ಅಲ್ಪಜ್ಞತ್ವಾದಿ ಧರ್ಮಗಳಾದ ಯಾವ ವಾಚ್ಯ ಭಾಗವಿರುವುದೋ ಅದನ್ನು ತ್ಯಾಗ ಮಾಡಿ ಚೇತನ ಭಾಗದಲ್ಲಿ ತ್ವಂಪದದ ಭಾಗತ್ಯಾಗ ಲಕ್ಷಣ ಇರುತ್ತದೆ. ವಾಚ್ಯವಾದ ತ್ಯಾಗ, ಆ ಲಕ್ಷ್ಯವಾದಕ್ಕೆ ಏನ್ ಚೇತನದ ನೋಡ್ರಿ, ಅದು ಗ್ರಹಣ. ಇಲ್ಲಿ ಲಕ್ಷ ಭಾಗ ಕೂಟಸ್ಥ ಚೇತನ ರೀ, ಅಲ್ಲಿ ಪರಬ್ರಹ್ಮ ಚೇತನ ರೀ, ಪರಬ್ರಹ್ಮ ಚೇತನ. ಈ ರೀತಿಯಾಗಿ ಭಾಗತ್ಯಾಗ ಲಕ್ಷಣದಿಂದ ಒಂದೇ ಕಡ ಈಶ್ವರ ಹಾಗೂ ಜೀವರ ಸ್ವರೂಪದಲ್ಲಿ ಲಕ್ಷ್ಯವಾದ ಯಾವ ಚೇತನ ಭಾಗವಿರುವುದು, ಜೀವನಲ್ಲಿ ಚೇತನ ಮತ್ತು ಈಶ್ವರಲ್ಲಿ ಚೇತನ, ಅದು ಲಕ್ಷ್ಯವಾದ ಯಾವ ಚೇತನ ಭಾಗವಿರುವುದು ಅದರ ಏಕತ್ವವನ್ನು ತತ್ವಮಶಿ ಮಹಾವಾಕ್ಯವು ಬೋಧ ಮಾಡಿರುತ್ತದೆ. ಆ ತತ್ವಮಶಿ ಮಹಾವಾಕ್ಯ ಅನ್ನೋದ್ರ ಮ್ಯಾಗ 467 ಟಿಪ್ಪಣಿ ಕೊಟ್ಟಾರ ನೋಡ್ರಿ. 467 ಪಂಡಿತ್ ಪಿತಾಂಬರಜಿಯವ್ರು ಏನ್ ಹೇಳ್ತಾರಪ್ಪ ಅಂದ್ರ, ಈ ಮಹಾವಾಕ್ಯವು ಇದು ಉಪದೇಶಪರವಾದ ವಾಕ್ಯವೆಂದು ಹೇಳಲ್ಪಡುತ್ತದೆ. ಇದು ತತ್ವಮಶಿ ಮಹಾವಾಕ್ಯ ಉಪದೇಶ ಪರ ವಾಕ್ಯ ಅಲ್ರಪ್ಪ, ಉಪದೇಶಪರ ಮಹಾವಾಕ್ಯ ನೋಡ್ರಿ ಇದು. ಅದು ಪ್ರಜ್ಞಾನಂ ಬ್ರಹ್ಮ ಲಕ್ಷಣ ಪರ ವಾಕ್ಯರಪ್ಪರ. ಮಹಾವಾಕ್ಯ ಅದಕ್ಕಂತಾರ್ರಮ್ಮ ಸಿದ್ಧಾಂತ ಏನು ಸ್ವರೂಪ, ಇದು ಜೀವ ಬ್ರಹ್ಮರ ಏಕತ್ವ ಮಾಡುವ ಅದಕ್ಕನೇ ಸ್ವರೂಪ ಬೋಧಕ ಇದು ಮಹಾವಾಕ್ಯ ಅಂತಾರಪ್ಪ. ಜೀವ ಬ್ರಹ್ಮರ ಏಕತ್ವವನ್ನು ಬೋಧ ಮಾಡತಕ್ಕಂತ ವಾಕ್ಯಕ್ಕೆ ಮಹಾವಾಕ್ಯ ಅಂತ. ಜೀವ ಬ್ರಹ್ಮರ ಸ್ವರೂಪವನ್ನು ತಿಳಿಸಿಕೊಡುವ, ಜೀವ ಬ್ರಹ್ಮರ ಏಕತ್ವ ಬೋಧ ಮಾಡತಕ್ಕಂತ, ಜೀವ ಬ್ರಹ್ಮರ ಏಕತ್ವವನ್ನು ಬೋಧ ಮಾಡತಕ್ಕ ವಾಕ್ಯಕ್ಕೆ ಮಹಾವಾಕ್ಯ ಅಂತ. ಅದ್ರ ಲಕ್ಷಣ ಹಿಂಗದ ನೋಡ್ರಮ್ಮ, ಏನದ? ಜೀವ ಬ್ರಹ್ಮರ ಅಭೇದ ಬೋಧಕ ವಾಕ್ಯಕ್ಕೂ ಮಹಾವಾಕ್ಯ.
ಜೀವ ಬ್ರಹ್ಮರ ಅಭೇದ ಬೋಧಕ ವಾಕ್ಯಕ್ಕೆ ಮಹಾವಾಕ್ಯ. ಬರೋಬ್ರ ನೀವು ಕನ್ನಡದ ಹೇಳುದು ಜೀವ ಬ್ರಹ್ಮರ ಸ್ವರೂಪವನ್ನು ಏಕತ್ವವಾಗಿ ತಿಳಿಸಿಕೊಡುವ ವಾಕ್ಯಕ್ಕೆ ಮಹಾವಾಕ್ಯ. ಈ ಮಹಾವಾಕ್ಯವು ಉಪದೇಶಪರವಾದ ವಾಕ್ಯವೆಂದು ಹೇಳಲ್ಪಡುತ್ತದೆ. ಗುರು ಉಪದೇಶ ಮಾಡಬೇಕು, ಶಿಷ್ಯ ಅದನ್ನು ಕೇಳಬೇಕು. ಇದಕ್ಕೆ ಭಿನ್ನವಾದ ಇನ್ನುಳಿದ 3 ಮಹಾವಾಕ್ಯಗಳು ಅನುಭವ ಪರವಾದ ವಾಕ್ಯಗಳೆಂದು ಹೇಳಲ್ಪಡುತ್ತವೆ. ಇದು ಪ್ರಜ್ಞಾನಂ ಬ್ರಹ್ಮ ಲಕ್ಷಣ ಪರವಾಕ್ಯರಪ್ಪರ. ಹೌನ್ರಿ. ಅಹಂ ಬ್ರಹ್ಮಾಸ್ಮಿ ಅನುಭವ ಪರವಾಕ್ಯ ರೀ. ಅಯಮಾತ್ಮ ಬ್ರಹ್ಮ ಸಾಕ್ಷಾತ್ಕಾರ ಪರವಾಕ್ಯರಪ್ಪರ. ಹಾ ಸಾಕ್ಷಾತ್ ಪರ. ಹಿಂಗ ಶ್ರವಣ ಮನನ ನಿಧಿಧ್ಯಾಸನ ಪರನು ತಿಳ್ಕೊಳಕ್ ಬರ್ತದ್ರಿ. ತತ್ವಮಸಿ ಶ್ರವಣ ಪರ, ಪ್ರಜ್ಞಾನಂ ಬ್ರಹ್ಮ ಆಯಮಾತ್ಮ ಬ್ರಹ್ಮ ಇವು ಮನನ ಪರ, ಅಹಂ ಬ್ರಹ್ಮಾಸ್ಮಿ ನಿಧಿಧ್ಯಾಸನ ಪರ. ಅದುವೇ ನಾ ಇದ್ದೀನಿ ಅಂತ ತೈಲದಾರಿ ಅಂತ ತದಾಕಾರ ಆಗ್ಬೇಕಲ್ರಿ. ಅದಕ್ಕೆ ಈ ಮಹಾವಾಕ್ಯವು ಉಪದೇಶ ಪರವಾದ ವಾಕ್ಯವೆಂದು ಹೇಳಲ್ಪಡುತ್ತದೆ. ಇದಕ್ಕೆ ಭಿನ್ನವಾದ ಇನ್ನುಳಿದ 3 ಮಹಾವಾಕ್ಯಗಳು ಅನುಭವ ಪರವಾದ ವಾಕ್ಯಗಳೆಂದು ಹೇಳಲ್ಪಡುತ್ತವೆ. ಟಿಪ್ಪಣಿ ಮುಗಿತಲ್ರಿ, ಅಷ್ಟೇ ಅದು. ಎಷ್ಟು? 467 ಎಲ್ಲಿ ಬಂದಿತ್ರಿ? ಇಲ್ಲಿ ಮ್ಯಾಲ ಬಂದಿತ್ತು ನೋಡ್ರಪ್ಪ. ಎಲ್ಲದ ಸರ್ವ ಪ್ರಕ್ರಿಯೆಗಳ ಅದ್ವೈತ ಆತ್ಮನನ್ನೇ ತಿಳಿಸಿಕೊಡುವುದಕ್ಕೋಸ್ಕರವಾಗಿ ಇರುತ್ತವೆ. ಸಿಗಲ್ದಲ್ಲಿ ಎಲ್ಲಿ ಬಂದಿತ್ತು ಅಪ್ಪರ? ಇಲ್ಲಿ ಬಂದದ್ರಿ ಅಪ್ಪರ. ತತ್ವಮಸಿ ಮಹಾವಾಕ್ಯವು ಬೋಧ ಮಾಡಿರುತ್ತದೆ ಏನ್ರಿ? ಜೀವರ ಸ್ವರೂಪದಲ್ಲಿ ಲಕ್ಷ್ಯವಾದ ಯಾವ ಚೇತನ ಭಾಗ 2ನೇ ಅಕ್ಷರ ಐತ್ ನೋಡ್ರಪ್ಪರ. 1, 2 ಮುಗುದಿಂದ ಇಲ್ಲಿ 3ನೇದ್ರಾಗ 2ನೇದ್ ಐತ್ ನೋಡ್ರಿ. ಬ್ರಹ್ಮ ಎಂಬ ಪದಕ್ಕೆ ಈಶ್ವರನು ವಾಚ್ಯವಾಗಿರುತ್ತಾನೆ ಅಲ್ಲಿ ಮ್ಯಾಲ 1, 2 3ನೇ ಸಲ 2ನೇದ್ ಐತ್ ನೋಡ್ರಿ. ಹೌದೌದು. ಏಕತ್ವವನ್ನು ತತ್ವಮಸಿ ಮಹಾವಾಕ್ಯವು ಬೋಧ ಮಾಡಿರುತ್ತದೆ. ಇನ್ನು 2ನೇ ಕಡೆ ಅದರಂತೆ ಏನದ್ರಿ ಇದು? ಅಯಂ ಆತ್ಮ ಬ್ರಹ್ಮರೇಪರ. ಆಯಮಾತ್ಮ ಬ್ರಹ್ಮ ಇವು ಯಾವ ವೇದದಿಂದ ಬತ್ತು ಅನ್ನೋದು ಹೇಳ್ಯಾರ ನೋಡ್ರಿ. ಯಾವ ವೇದ ಯಾವ ಉಪನಿಷತ್ತದಿಂದ ಬತ್ತು. ಅದರಂತೆ ಆಯಮಾತ್ಮ ಬ್ರಹ್ಮ ಈ ಮಹಾವಾಕ್ಯದಲ್ಲಿ ಒಂದನೇದ್ದು ಆತ್ಮ ಎಂಬ ಪದಕ್ಕೆ ಜೀವನು ವಾಚ್ಯವಾಗಿರುತ್ತಾನೆ. ಐತ್ರಿ ಅಥರ್ವಣ ವೇದದ ಮಾಂಡುಕ್ಯ ಉಪನಿಷತ್ತಿನ ಅಂತ ಹೇಳ್ತಾರ ನೋಡ್ರಿ. ಇದು ಆಯಮಾತ್ಮ ಬ್ರಹ್ಮ ಎಲ್ಲಿದ್ ಬತ್ತಪ್ಪ ಅಂದ್ರ ಇದು ಅಥರ್ವಣ ವೇದದ ಮಾಂಡುಕ್ಯ ಉಪನಿಷತ್ತಿನಲ್ಲಿರುವ ಇವು ಕಂಟಾಗ್ಬೇಕು ನೋಡ್ರಿ. ಇವೆಲ್ಲ ಹೇಳಕ್ ಯಾವಾಗರೇ ಒಮ್ಮೊಮ್ಮ ಬರಂಗಿಲ್ಲ. ಚಾಂದೋಗ್ಯ ಉಪನಿಷತ್ತಿನ ಸಾಮವೇದದ್ದು ಐತ್ರಿ ತತ್ವಮಸಿ ಮಹಾವಾಕ್ಯ ರೀ. ಇದು ಏನದ ಅಯಮಾತ್ಮ ಬ್ರಹ್ಮ ಏನ್ರಿ? ಇದು ಅಥರ್ವಣ ವೇದದ ಮಾಂಡುಕ್ಯ ಉಪನಿಷತ್ತಿನ ಮಹಾವಾಕ್ಯವಿರುತ್ತದೆ. ಇದರ ವಿಶೇಷ ಪ್ರಸಂಗವನ್ನು ನಾವು ಶ್ರೀ ಪಂಚದಶಿಯ ಮಹಾವಾಕ್ಯ ವಿವೇಕದ ಟಿಪ್ಪಣದಲ್ಲಿ, ಯಾಕಂದ್ರೆ ಅದಕ್ಕೂ ಟಿಪ್ಪಣ ಬರೆದವ್ರು ಇವ್ರೇ ರೀ. ಯಾರು? ಪಂಡಿತ್ ಪೀತಾಂಬರ್ಜಿಯವರು. ಪಂಚದಶಿ ಗ್ರಂಥಕ್ಕ ಹಿಂದಿ ಭಾಷಾಂತರ ಮಾಡಿದವರು ಮತ್ತು ಅದಕ್ಕೆ ಟಿಪ್ಪಣಿ ಬರೆದವರು ಇವರೇ. ಯಾರು? ಪಂಡಿತ್ ಪೀತಾಂಬರ್ಜಿಯವರು. ಶ್ರೀ ಪಂಚದಶಿಯ ಮಹಾವಾಕ್ಯ ವಿವೇಕದ ಟಿಪ್ಪಣದಲ್ಲಿ ಅಥವಾ ಮಾಂಡುಕ್ಯ ಭಾಷಾ ಟೀಕಾದಲ್ಲಿ ಬರೆದಿರುತ್ತೇವೆ. ಅಪರೋಕ್ಷವು 2 ಪ್ರಕಾರವಾಗಿರುತ್ತದೆ ಅಂತ ಕೊಟ್ಟರು ನೋಡ್ರಿ. ಇಲ್ಲಿ ಎಷ್ಟು ಇನ್ನ ಟಿಪ್ಪಣಿ ಬಂದಿಲ್ಲ. ಏನಂತಾರಿ? ಏಕತ್ವವನ್ನು ತತ್ವಮಸಿ ಮಹಾವಾಕ್ಯವು ಬೋಧ ಮಾಡಿರುತ್ತದೆ. ಅದರಂತೆ ಆಯಮಾತ್ಮ ಬ್ರಹ್ಮ ಈ ಮಹಾವಾಕ್ಯದಲ್ಲಿ ಒಂದನೇದ್ದು ಆತ್ಮ ಎಂಬ ಪದಕ್ಕೆ ಜೀವನು ವಾಚ್ಯವಾಗಿರುತ್ತಾನೆ.
ಮತ್ತು ಅದು ಮ್ಯಾಲ್ ನಿಂತ ಏನು ಉಪದೇಶ ಪರವಾಕ್ಯದಲ್ರಪ್ಪಿ ತತ್ ಮೊದಲ ಆ ಪರಬ್ರಹ್ಮ ಚೈತನ್ಯ ಬೋಧ ಮಾಡಿ ಜೀವನ ಬೋಧ ಮಾಡ್ಯದ್ರಿ. ಹಾ ರೀ, ಇದು ಬೋಧನನ್ನ ಜೀವನನ್ನ ಮೊದಲ ಮಾಡಿ ಆಮೇಲೆ ಆತ್ಮನನ್ನು ಹಾ ಮಾಡಿದ್ರಿ. ಮೊದಲ ಹಮ್ ಅಂದ್ರ ನಾ, ಹ್ಞೂನ್ರಪ್ಪ. ಮೊದಲಿಲ್ಲಿ ಈ ಜೀವ ಪದ ಬಂದದ್ರಿ ಇಲ್ಲಿ. ಹ್ಞೂನ್ರಪ್ಪ. ಇನ್ನು ಎರಡನೇದ್ದು ಬ್ರಹ್ಮ ಎಂಬ ಪದಕ್ಕೆ ಈಶ್ವರನು ವಾಚ್ಯವಾಗಿರುತ್ತಾನೆ. ಹೌನ್ರಿ. ಅಹಂ ಎಂಬ ಪದಕ್ಕೆ ಶುದ್ಧ ಬ್ರಹ್ಮವು ವಾಚ್ಯವಲ್ಲ. ಹ್ಮ್. ಆ ಶುದ್ಧ ಬ್ರಹ್ಮ ವಾಚ್ಯ ಅಲ್ರಿ ಇಲ್ಲಿ. ಹ್ಞೂನ್ರಿ. ಕಿಂತು ಈಶ್ವರನೇ ವಾಚ್ಯವಾಗಿರುತ್ತಾನೆ. ಹ್ಞೂ. ಯಾಕಂದ್ರೆ ಅದು ಯಾವುದ್ರದ್ದು ಯಾವ ಪದದ್ದು ವಾಚ್ಯ ಅಲ್ಲವ. ಹ್ಞೂನ್ರಪ್ಪ. ಹ್ಞೂ. ಯಾರು ಶುದ್ಧ ಬ್ರಹ್ಮ. ಹಾಂ ಶುದ್ಧ ಬ್ರಹ್ಮ. ಹ್ಞೂ. ಹಾ, ಇಲ್ಲಿ ನೋಡ್ರಿ ಏನಂತಾರೆ ಎರಡನೇ ಕಡ, ಬ್ರಹ್ಮ ಎಂಬ ಪದಕ್ಕೆ ಈಶ್ವರನು ವಾಚ್ಯವಾಗಿರುತ್ತಾನೆ. ಹ್ಞೂನ್ರಪ್ಪ. ಬ್ರಹ್ಮ ಎಂಬ ಪದಕ್ಕೆ ಶುದ್ಧ ಬ್ರಹ್ಮವು ವಾಚ್ಯವಲ್ಲ. ಹಾ, ಶುದ್ಧ ಬ್ರಹ್ಮ ವಾಚ್ಯ ಅಲ್ರಿಪ್ಪ. ಹಾ, ಮತ್ ಯಾರಪ್ಪ ಅಂದ್ರೆ ಈಶ್ವರನೇ ವಾಚ್ಯವಾಗಿರುತ್ತಾನೆ. ಹ್ಮ್. ಅಶುದ್ಧ ಬ್ರಹ್ಮದಲ್ಲಿ ಭಾಗತ್ಯಾಗ ಹ್ಯಾಂಗ್ ಮಾಡಿದ್ರಿಂದ ಹ್ಞೂನ್ರಪ್ಪ. ಅಲ್ಲಿ ಭಾಗತ್ಯಾಗ ಮಾಡ್ಲಿಕ್ಕೆ ಬರಂಗಿಲ್ಲ. ಹ್ಮ್. ಕಿಂತು ಈಶ್ವರನೇ ವಾಚ್ಯವಾಗಿರುತ್ತಾನೆ. ಇದನ್ನು 4ನೇ ತರಂಗದಲ್ಲಿ ಎಷ್ಟಪ್ಪ ಅಂತ ಕೇಳಿದ್ರೆ 172ನೇ ಅಂಕದಲ್ಲಿ ಏನ್ ಮಾಡ್ಯಪ್ಪ ಅಂತ ಕೇಳಿದ್ರೆ ಪ್ರತಿಪಾದನ ಮಾಡಿಕೊಂಡು ಬಂದಿರುತ್ತೇವೆ. ಪೂರ್ವದಂತೆ ಎರಡೂ ಪದಗಳ ಲಕ್ಷಣ ಇರುತ್ತದೆ. ಒಂದೇ ಪದದ ಲಕ್ಷಣ ಮಾಡಕ್ ಬರಲ್ರಿ, 2 ಪದದಲ್ಲಿ ಲಕ್ಷಣ ಮಾಡ್ಬೇಕು. ಯಾಕಂದ್ರೆ ಶಿಪದ ಅಲ್ಲಿ ಜೋಡಣೆಯಾಗಿ ಏಕತ್ವ ಆಗ್ತದ್ರಪ್ಪ. ಏಕತ್ವ ಆಗ್ತದೆ. ಇನ್ನು 3ನೇದ್ದು ಲಕ್ಷ್ಯಾರ್ಥವು ಪರೋಕ್ಷವಿರುವುದಿಲ್ಲವಾದ್ದರಿಂದ ಆ ಲಕ್ಷ್ಯಾರ್ಥ ಪರೋಕ್ಷ ಇರಂಗಿಲ್ಲದು. ಪ್ರತ್ಯಕ್ಷ ಇಲ್ಲಲ್ರಪ್ಪ. ಪರೋಕ್ಷ ಇರಂಗಿಲ್ರಿ, ಅದು ಪ್ರತ್ಯಕ್ಷನೇ ಇರ್ತದ. ಪರೋಕ್ಷ ಇಲ್ರಪ್ಪ. ಯಾವುದು ಲಕ್ಷ್ಯಾರ್ಥ. ಲಕ್ಷ್ಯಾರ್ಥವು ಪರೋಕ್ಷವಿರುವುದಿಲ್ಲವಾದ್ದರಿಂದ ಈ ಅರ್ಥವನ್ನು ತಿಳಿಸಿಕೊಡುವುದಕ್ಕೋಸ್ಕರ ಅಯಂ ಪದವಿರುತ್ತದೆ. ಅಯಂ ಅಂದ್ರೆ ಇಲ್ಲಿ ನಾನು ಅನ್ನೋದು ಯಾವಾಗಲೂ ಅಯಂ ಅಂದ್ರೆ ಇದು ಅನ್ನೋದು ಯಾವಾಗಲೂ ಅಲ್ಲಿರ್ತದ್ರಿ, ಸಮ್ಮುಖ ಇರ್ತದದು. ಇದು ಈ ಆತ್ಮ ಪರಬ್ರಹ್ಮ ಸ್ವರೂಪನೇ ರೀ. ಇದು ಪರೋಕ್ಷ ಇಲ್ಲ ನೋಡ್ರಪ್ಪರ, ಇದು ಅಪರೋಕ್ಷನೇ ಅದ್ರಿ. ಆತ್ಮ ಅಪರೋಕ್ಷನೇ ಅದನವ. ಅಯಂ ನಾನು ಅಂತಾನಿಲ್ರಿ. ಹೌದ್ರಪ್ಪ. ನಾನು ಅಂದ್ರೆ ಅದು ಅಪರೋಕ್ಷನೇ ಅದು. ಹ್ಞೂನ್ರಪ್ಪ. ಅಯಂ ಅಂದರೆ ಸರ್ವರಿಗೂ ಅಪರೋಕ್ಷವಾದ ಆತ್ಮವು ಬ್ರಹ್ಮವೇ ಇರುತ್ತದೆ ಎಂಬುದು ಈ ವಾಕ್ಯದ ಅರ್ಥವಿರುತ್ತದೆ. ಅಯಂ ಅಂದರೆ ಸರ್ವರಿಗೂ ಅಪರೋಕ್ಷವಾದ ಆತ್ಮವು ಬ್ರಹ್ಮವೇ ಇರುತ್ತದೆ ಎಂಬುದು ಈ ವಾಕ್ಯದ ಅರ್ಥವಿರುತ್ತದೆ. ಇಲ್ಲೊಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ, 469. ಅಪರೋಕ್ಷವು 2 ಪ್ರಕಾರವಿರುತ್ತದೆ. ಅಪರೋಕ್ಷದಲ್ಲಿ 2 ಪ್ರಕಾರ. ಒಂದೇದ್ ಹೇಳ್ತಾರೆ, ಒಂದೇನು ಸ್ವಯಂ ಪ್ರಕಾಶವಾಗಿರೋಣದರಿಂದ. ಅಪರೋಕ್ಷ ಅಂದ್ರೆ ಒಂದು ಸ್ವಯಂ ಪ್ರಕಾಶವಾಗಿರೋಣದರಿಂದ ಬುದ್ಧಿರೂಪ ಜ್ಞಾನಕ್ಕೆ ವಿಷಯವಾದ ಯಾವ ಬುದ್ಧಿರೂಪ ಜ್ಞಾನಕ್ಕೆ ಅವಿಷಯವಾದ. ರೈಟ್. ಅವಿಷಯವಾದ ಬುದ್ಧಿಗೆ ಅದು ವಿಷಯ ಇಲ್ಲದು. ಒಂದೇನು ಸ್ವಯಂ ಪ್ರಕಾಶವಾಗಿರೋಣದರಿಂದ ಬುದ್ಧಿರೂಪ ಜ್ಞಾನಕ್ಕೆ ಅವಿಷಯವಾದ, ಬುದ್ಧಿಗೆ ವಿಷಯ ಇಲ್ಲವ. ಬುದ್ಧಿರೂಪ ಜ್ಞಾನಕ್ಕೆ ವಿಷಯ ಅದೇನ್ರಿ ಆತ್ಮ? ಇಲ್ಲ. ಅವಿಷಯವಾದ ಯಾವ ಆತ್ಮನ ಸ್ವರೂಪವಿರುವುದೋ ಅದು ಅಪರೋಕ್ಷವಿರುತ್ತದೆ. ಬುದ್ಧಿನಿಂದ ಅರಿಸಿಕೊಳ್ಳೋದು ಅಲ್ಲಲ್ರಪ್ಪ, ಬುದ್ಧಿ ವಿಷಯ ಆಗುವುದು. ಬುದ್ಧಿ ಕೆಲಸ ನಡೆಯಂಗಿಲ್ರಿ ಅಲ್ಲಿ. ಯಾವ್ದ್ರಿಂದ ಬೆಳಗಿಸ್ಕೊಳಂಗಿಲ್ಲ ಅದು. ನೀ ಇದ್ದೇ ಇಲ್ಲ ಅಂತ ಕೇಳಿದ್ರೆ ಯಾರಿಗಾರ ಕೇಳಿ ಬರ್ತಾ ಅಂತೀರೇನು? ಸ್ವತಃ ನಮಗದಲ್ರಿ. ನಾನು ಇದ್ದೇನೆ ಅನ್ನೋದು ಅಪರೋಕ್ಷನೇ ಅದರದು.
ಇನ್ನು ಎರಡನೇದ್ದು ಅಪರೋಕ್ಷ ಏನ್ ಹೇಳ್ತಾರೆ ನೋಡಿ. ಎರಡನೆಯದು ನಾನು ಸ್ವಯಂ ಪ್ರಕಾಶ ಆತ್ಮನಿರುವೆನು. ಈ ರೀತಿಯಾಗಿ ಬುದ್ಧಿಯಿಂದ ಅವಲೋಕನ ಮಾಡುವುದೇನಿದೆಯೋ ಅದಾದರೂ ಕೂಡ ಅಪರೋಕ್ಷವೆಂದು ಏನ್ ಮಾಡ್ತಾರೆ ಹೇಳಲ್ಪಡುತ್ತದೆ. ಇವುಗಳಲ್ಲಿ ಪ್ರಥಮ ಅಪರೋಕ್ಷವು ನಿತ್ಯವಿರುತ್ತದೆ. ನಿತ್ಯ ರೀ. ಆ ಮೊದಲು ಹೇಳುದ್ದು ಆ ಬುದ್ಧಿಗೆ ವಿಷಯವಾದದ್ರಿ. ಬುದ್ಧಿಗೆ ವಿಷಯ ಆದದ್ದು ಹೆಂಗದ್ರಿ ಅದು? ಒಂದನೇದ್ದು ಅದು ವಿಷಯ ಆದದ್ದು ಸ್ವಯಂ ಪ್ರಕಾಶ ಅದ್ರಿ ಪರ. ನಿತ್ಯದರಿ ಅದು. ನಿತ್ಯ ಅದ. ಮೊದಲನೇ ಅಪರೋಕ್ಷ. ಹ್ಞೂನ್ರಿ. ಹೌದ್ರಿ. ಏನಂತಾರ್ರಿ? ಎರಡನೆಯದು ನಾನು ಸ್ವಯಂ ಪ್ರಕಾಶ ಆತ್ಮನಿರುವೆನು. ಈ ರೀತಿಯಾಗಿ ಬುದ್ಧಿಯಿಂದ ಅವಲೋಕನ ಮಾಡುವುದೇನಿದೆಯೋ ಅದಾದರೂ ಕೂಡ ಅಪರೋಕ್ಷವೆಂದು ಹೇಳಲ್ಪಡುತ್ತದೆ. ಇವುಗಳಲ್ಲಿ ಪ್ರಥಮ ಅಪರೋಕ್ಷವು ನಿತ್ಯ. ಅದು ಬುದ್ಧಿಯಿಂದ ನಿಶ್ಚಯ ಮಾಡೋದು ಅಲ್ರಿ ಪರ, ಅದು ನಿತ್ಯದ. ಇದು ಬುದ್ಧಿಯಿಂದ ನಿಶ್ಚಯ ಮಾಡೋದು ಅದ್ರಿ ಕೆಳಗಿಂದ. ಅಷ್ಟೇ ರೀ, ನಿತ್ಯ ಅದರದು ಮೊದಲನೇದ್ದು. ಹೌನ್ರಿಪ್ಪ. ಹ್ಞೂನ್ರಿ. ಮತ್ತ ಸದಾ ವಿದ್ಯಮಾನ ಇರುತ್ತದೆ. ಹ್ಞೂನ್ರಿ. ಅದಕ್ಕ ಅವಿದ್ಯಾದ ಲವಲೇಶ ಇಲ್ರಿ ಅಲ್ಲಿ. ಹ್ಞೂನ್ರಿ. ಮತ್ತು ಎರಡನೆಯ ಬುದ್ಧಿವೃತ್ತಿ ರೂಪ ಅಪರೋಕ್ಷವು ಅನಿತ್ಯ. ಬುದ್ಧಿ ಇನ್ನಿಂದ ಆದದ್ದು. ಒಮ್ಮೆ ಸುಬುದ್ಧಿ ಇದ್ದಾಗ ನಾ ಬ್ರಹ್ಮ ಸ್ವರೂಪ ಅಂತನ್ರಿ, ಆಮೇಲೆ ಮತ್ ಮರಿತಾನ್ರಿ ಇವ. ಅದಕ್ಕೆ ಒಂದು ಏನ್ರಿ, ಒಂದು ಚೇತನ ರೂಪ ಜ್ಞಾನ, ಒಂದು ವೃತ್ತಿ ರೂಪ ಜ್ಞಾನ. ಇದು ವೃತ್ತಿ ರೂಪ ಜ್ಞಾನ ಯಾವುದು? ಆ ಬುದ್ಧಿಯಿಂದ ತಿಳಿಸ್ಕೊಳ್ಳೋದು. ಆಕಸ್ಮಿಕವಾದದ್ದು ಇದು ಬುದ್ಧಿನಿಂದ ಅರಿಸ್ಕೊಳ್ಳೋದು ಆಕಸ್ಮಿಕ. ಒಮ್ಮೆ ವೃತ್ತಿ ಸತ್ವಕಾರದಾಗ ಅಟ್ಟೆ ಜ್ಞಾನ ಸ್ವರೂಪ ಅಂತನ್ರಿ ಇವ. ಅದು ಯಾವಾಗ್ಲೂ ನಿತ್ಯ ಅದ್ರಿ. ಸ್ವರೂಪ ಸ್ಥಿತಿ ಸ್ವಯಂ ಪ್ರಕಾಶದ. ಅದು ಯಾವಾಗಲೂ ನಿತ್ಯ, ಯಾವುದರ ಅಪೇಕ್ಷೆ ಇಲ್ಲ ಅದಕ್ಕೆ. ಏನ್ರಿ? ಅನಿತ್ಯ, ಆಕಸ್ಮಿಕವಾಗಿರುವಂತಹದ್ದು ಇರುತ್ತದೆ. ಎಲ್ಲಿ ಬಂದಿತ್ರಿ ಟಿಪ್ಪಣಿ? ಇಲ್ಲಿ ಮ್ಯಾಗ ಬಂದು ನೋಡ್ರಿ ಪರ. ಇದು ಅಯಂ ಅಂದ್ರೆ ಸರ್ವರಿಗೂ ಅಪರೋಕ್ಷವಾದ ಆತ್ಮನು ಬ್ರಹ್ಮವೇ ಇರುತ್ತದೆ ಎಂಬುದು ಈ ವಾಕ್ಯದ ಅರ್ಥ ಬರುತ್ತದೆ. 469 ಇಲ್ರಿಮ್ಮ. ಇನ್ನ ಮೂರನೇದ್ದು ಅಹಂ ಬ್ರಹ್ಮಾಸ್ಮಿ. ಈ ಮಹಾವಾಕ್ಯದಲ್ಲಿ ಇಲ್ಲೊಂದು ಬಂದದ ನೋಡಿ 470. ಏನ್ ಹೇಳ್ತಾರ್ರಿ ಇದು? ಯಜುರ್ವೇದದ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿರುವ ಮಹಾವಾಕ್ಯವಿರುತ್ತದೆ. ಇದು ಯಜುರ್ವೇದ ಬೃಹದಾರಣ್ಯಕ ಉಪನಿಷತ್ತಿನಿಂದ ಬಂದದ್ರಿ ಇದು ಅಹಂ ಬ್ರಹ್ಮಾಸ್ಮಿ. ಇದೇನ ಯಜ್ಞವಲ್ಕ್ಯರು ಪರಮಾನುಭವದ ಇದೇ ಉಪನಿಷತ್ ಇಟ್ಕೊಂಡ ಹೇಳ್ಯಾರ ನೋಡ್ರಿ. ಇದೇ ಹೇಳ್ಯಾರ ನೋಡ್ರಿ. ಇದರ ವಿಶೇಷ ಪ್ರಸಂಗವನ್ನು ನಾವು ಯಾರಂದ್ರಪ್ಪ ಅಂದ್ರೆ ಶ್ರೀ ಪಂಚದಶಿಯ ಮಹಾವಾಕ್ಯ ವಿವೇಕದ ಟಿಪ್ಪಣದಲ್ಲಿಯೂ ಹಾಗೂ ಶ್ರೀ ವೃತ್ತಿ ಪ್ರಭಾಕರದ ಭಾಷಾ ಟೀಕಾದಲ್ಲಿಯೂ ಬರೆದಿರುತ್ತೇವೆ. ಅಲ್ಲಿ ನೋಡ್ಕೋರಿ. ಎಲ್ಲಿ ಬಂದಿತ್ರಿಮ್ಮ ಇದು? ಅಹಂ ಬ್ರಹ್ಮಾಸ್ಮಿ ಈ ಮಹಾವಾಕ್ಯದಲ್ಲಿ ಒಂದದ್ದು ಅಹಂ ಎಂಬ ಪದಕ್ಕೆ ಜೀವನು ವಾಚ್ಯವಾಗಿರುತ್ತಾನೆ. ಅಹಂ ಎಂಬ ಪದಕ್ಕೆ ಜೀವ ಏನದನ್ರಿ? ವಾಚ್ಯದನ. ಮತ್ತು ಎರಡನೇ ಕಡ ಬ್ರಹ್ಮ ಎಂಬ ಪದಕ್ಕೆ ಈಶ್ವರನು ವಾಚ್ಯವಾಗಿರುತ್ತಾನೆ. ಈ ಎರಡು ಪದಗಳಿಗೆ ಚೇತನ ಭಾಗದಲ್ಲಿ ಲಕ್ಷಣ ಇರುತ್ತದೆ. ಲಕ್ಷಣ ಅಂದ್ರೆ ಗ್ರಹಣ ಮಾಡುವುದು ಚೇತನ. ಮತ್ತು ನಾನು ಬ್ರಹ್ಮನಿದ್ದೇನೆ ಎಂಬುದು ಈ ವಾಕ್ಯದ ಅರ್ಥವಿರುತ್ತದೆ. ಇನ್ನು ನಾಲ್ಕನೇದ್ದು ಯಾವದ್ರಿ? ಪ್ರಜ್ಞಾನಾನಂದಂ ಬ್ರಹ್ಮ. ಪ್ರಜ್ಞಾನಮಾನಂದಂ ಬ್ರಹ್ಮ ಈ ಮಹಾವಾಕ್ಯದಲ್ಲಿ ಇಲ್ಲೊಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ 471. ಏನಂತಾರ್ರಿ? ಇದು ಋಗ್ವೇದದ ಐತರಿಯ ಉಪನಿಷತ್ತಿನ ಮಹಾವಾಕ್ಯವಿರುತ್ತದೆ. ಇದರ ವಿಶೇಷ ಪ್ರಸಂಗವನ್ನು ನಾವು ಶ್ರೀ ಪಂಚದಶಿಯ ಮಹಾವಾಕ್ಯ ವಿವೇಕ ಟಿಪ್ಪಣದಲ್ಲಿ ಬರೆದಿರುತ್ತೇವೆ.
ಪ್ರಜ್ಞಾನಮಾನಂದಂ ಬ್ರಹ್ಮ ಈ ಮಹಾವಾಕ್ಯದಲ್ಲಿ ಒಂದನೇದ್ದು ಪ್ರಜ್ಞಾನ ಎಂಬ ಪದಕ್ಕೆ ಜೀವನು ವಾಚ್ಯವಾಗಿರುತ್ತಾನೆ. ಪ್ರಜ್ಞೆ ಸ್ವರೂಪ ಅನ್ನೋದು ಜೀವನ ವಾಚ್ಯ ನೋಡ್ರಿ ಪರ. ಇನ್ನು ಎರಡನೇದ್ದು ಬ್ರಹ್ಮ ಎಂಬ ಪದಕ್ಕೆ ಈಶ್ವರನು ವಾಚ್ಯವಾಗಿರುತ್ತಾನೆ. ಪೂರ್ವದಂತೆಯೇ ಲಕ್ಷಣ ಇರುತ್ತದೆ. ಇನ್ನು ಮೂರನೇದ್ದು ಲಕ್ಷ್ಯವಾದ ಯಾವ ಬ್ರಹ್ಮ ಆತ್ಮರಿರುವರೋ ಅವರು ಆನಂದ ಗುಣ ಉಳ್ಳವರಲ್ಲ. ಅವರು ಆನಂದ ಗುಣ ಉಳ್ಳವರಲ್ಲ, ಕಿಂತು ಆನಂದ ಸ್ವರೂಪರಿರುತ್ತಾರೆ. ಯಾಕಂದ್ರೆ ಆನಂದ ಗುಣ ಅಂತ ನೈಯಾಯಿಕರು ಒಪ್ಪ್ಯಾರ. ನಮ್ಮ ವೇದಾಂತಿಗಳು ಆನಂದಕ್ಕೆ ಗುಣ ಅಂದಿಲ್ಲ. ಇವ ಆಗಂತುಕಗಳದವ್ರಪ್ಪರ ಗುಣ ಅಲ್ರಪ್ಪರ ಇದು ಅವ್ರು ಸ್ವರೂಪ್ರಿ. ಆನಂದ ಸ್ವರೂಪರಿರುತ್ತಾರೆ ಎಂಬ ಅರ್ಥವನ್ನು ತಿಳಿಸಿಕೊಡುವಕ್ಕೋಸ್ಕರ ಆನಂದ ಪದವಿರುತ್ತದೆ. ಆನಂದ ಸ್ವರೂಪನೇ ಅದ್ರಿ. ಅದು ಹೆಂಗ ಅದಂದ್ರ ಆನಂದ ಸ್ವರೂಪ ಅಂತ ಹೇಳಿ ಅಷ್ಟೇ. ಅದು ಗುಣ ಅಲ್ಲದು, ಗುಣ ಅಂತದು. ಆನಂದ ಸ್ವರೂಪ ಅದು. ಹೌದು. ಇನ್ನೂ ವಿಷಯ ಐತ್ರಿಮ್ಮ, ಇದು ಮತ್ ನಾಳೆ ನೋಡುಣ್ರಿ. ಇಲ್ಲಿಯ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದ ಬಂದ ವಿಷಯ ಈ ವಾಗ್ರೂಪ ಸೇವೆ ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ ಹೇಳುಣ್ರಿ. ಎಲ್ಲ ಮಹಾತ್ಮರ ಮಾತೆಯರ ಪಾದಕ್ಕೆ ನಮಸ್ಕಾರ. ಮಂಗಲ ಹೇಳ್ರಿ.